ನಮಸ್ಕಾರ. ಶೈಕ್ಷಣಿಕ ವಿಚಾರ ದೀವಿಗೆ ಶಿಕ್ಷಣ ಸೌರಭ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಬಹಳ ಮುಖ್ಯವಾಗಿ ನಾವು ಗಮನಿಸಿದ ಹಾಗೆ SLC ಬಗ್ಗೆ ಗಮನವಿಟ್ಟುಕೊಂಡು ಈ ಒಂದು ಸರಣಿಯನ್ನು ಆರಂಭಿಸಿದ್ದೇವೆ. ಹಾಗಾಗಿ ವಿದ್ಯಾರ್ಥಿಯನ್ನಿಟ್ಟುಕೊಂಡು ಅವರಲ್ಲಿರುವಂಥ ಬೇರೆ ಬೇರೆ ಸಮಸ್ಯೆಗಳಿರ್ಬೋದು, ಓದುವಿಕೆಯ ಸಮಸ್ಯೆ ಇರ್ಬೋದು, ಪರೀಕ್ಷೆಯ ಸವಾಲುಗಳಿರ್ಬೋದು, ಅಥವಾ ಆರೋಗ್ಯದ ಸವಾಲುಗಳಿರ್ಬೋದು, ಜೊತೆಯಲ್ಲಿ ಮನಸ್ಸನ್ನು ಹೇಗೆ ನಿಯಂತ್ರಣ ಮಾಡುವುದು, ಯಾವ ರೀತಿಯಲ್ಲಿ ಓದಬೇಕು, ಹೀಗೆ ಬೇರೆ ಬೇರೆ ವಿದ್ಯಾರ್ಥಿಗಳ ಮತ್ತು ಶಿಕ್ಷಕರ ಶೈಕ್ಷಣಿಕ ವಿಚಾರದ ಒಂದು ಸ್ಪಂದನೆಯನ್ನು ಈ ಶಿಕ್ಷಣ ಸೌರಭ ಮಾಡಿಕೊಡ್ತಾ ಇದೆ. ಇವತ್ತು ನಾವು ಆಯ್ಕೆ ಮಾಡಿಕೊಂಡ ವಿಚಾರ ಸರಿಸುಮಾರಾಗಿ ಒಂದು 90-90 ಆಸ್ಪಾಸಲ್ಲಿ ನಾವಿದ್ದೇವೆ SLC ಎಕ್ಸಾಮಿನೇಷನ್ಗೆ. ಮಕ್ಕಳಲ್ಲಿ ಬೇರೆ ಬೇರೆ ರೀತಿಯ ಮಕ್ಕಳಿರ್ತಾರೆ. ಕೆಲವರಿಗೆ ಪರೀಕ್ಷೆ ಅಂದರೆ ಏನು ಅದೇನಿಲ್ಲ, ನಾನು ಬರಿತೀನಿ ಎಂಬ ಒಂದು ಮನೋಭಾವ. ಇನ್ನೊಬ್ಬರಿಗೆ ತೊಂದರೆ ಇಲ್ಲ, ಏನೋ ಆಗುತ್ತೆ ಎಂಬ ಒಂದು ಸಮಾಧಾನ. ಕೆಲವರಿಗೆ ಹಾಗಲ್ಲ. ಪರೀಕ್ಷೆ ಬಂದ ಕೂಡಲೇ ಹತ್ತಿರ ಬರ್ತಾ ಇದ್ದಾಗೆ ಅವರ ವರ್ತನೆಯಲ್ಲಿ ಪರಿವರ್ತನೆಯಾಗಿ ಹೆದರಿಕೆ ಆಗುವಂಥದ್ದು, ಬೆವರುವಂಥದ್ದು, ನೆನಪು ಹೋಗುವಂಥದ್ದು, ಏಕಾಗ್ರತೆ ಇಲ್ಲದಿರುವಂಥದ್ದು, ಹೀಗೆ ಹಲವಾರು ವಿಚಾರಗಳು ಅವರೆಲ್ಲ ಕಾಡ್ತಾ ಇರ್ತದೆ. ಈ ದೃಷ್ಟಿಯಿಂದ ಇವತ್ತು ನಾವು ಆಯ್ಕೆ ಮಾಡಿಕೊಂಡ ವಿಚಾರ ಈ ಪರೀಕ್ಷಾ ಸವಾಲುಗಳು. ಈ ಎಲ್ಲ ಚರ್ಚೆಗಳು ನಡೆಯುವಂಥದ್ದು, ಸಾಗುವಂಥದ್ದು SLCಯ ಮಕ್ಕಳನ್ನು ಕೇಂದ್ರೀಕರಿಸಿಕೊಂಡು. ಈ ವಿಷಯದ ಬಗ್ಗೆ ನಮಗೆ ಇವತ್ತು ಮಾಹಿತಿ ಕೊಡಲಿಕ್ಕೆ ನಮ್ಮ ಜೊತೆ ಇದ್ದಾರೆ. ಈ ಭಾಗದಲ್ಲಿ ಕರಾವಳಿ ಕರ್ನಾಟಕದಲ್ಲಿ ಈ ಶೈಕ್ಷಣಿಕ ಸಮಸ್ಯೆಗಳಿಗೆ, ಶಿಕ್ಷಕರ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ಮತ್ತು ತರಬೇತಿಯಲ್ಲಿ ತನ್ನದೇ ಒಂದು ಛಾಪನ್ನು ಮೂಡಿಸಿದಂಥ, ಎಲ್ಲಕ್ಕಿಂತ ಮುಖ್ಯವಾಗಿ SLC ನಂತರ ಮುಂದೇನು ಕರಿಯರ್ ಗೈಡೆನ್ಸ್ ಬಗ್ಗೆ ಸಾಕಷ್ಟು ಪುಸ್ತಕವನ್ನು ಬರೆದಿರುವ ಮತ್ತು ಅದರ ಜೊತೆಯಲ್ಲಿ ಶಿಕ್ಷಕರಿಗೆ ಒಳ್ಳೆಯ ರೀತಿಯಲ್ಲಿ ಮಾಹಿತಿ ಕೊಡ್ತಿರುವಂಥ ಸಂಪನ್ಮೂಲ ವ್ಯಕ್ತಿ ಮನೋಜ್ ಕಡಬ ಅವರು ನಮ್ಮೊಂದಿಗಿದ್ದಾರೆ. ಬಹುಶಃ ಅವ್ರ ಜೊತೆ ನಾವು ಮಾತಾಡ್ತಾ ಬಹುತೇಕ ವಿದ್ಯಾರ್ಥಿಗಳ ಪರೀಕ್ಷೆಯ ಸವಾಲನ್ನು ಒಂದು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಎಂಬ ನಮ್ಮ ಆಶಯ. ಹಾಗಾಗಿ ನೇರವಾಗಿ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಇದ್ದೇನೆ. ಥ್ಯಾಂಕ್ ಯು ಸರ್. ಮನೋಜ್ ಕಡಬ ಅವರ ನೀವು ಸಿಕ್ಕಿದ್ದು ನಮಗೆ ಭಾಗ್ಯ ಅಂದ್ಕೊಳ್ಳುತ್ತಾ. ಪರೀಕ್ಷೆ ಅಂದ ಕೂಡಲೇ, ಪರೀಕ್ಷೆ ಎಂದರೆ ಹೂವಿನ ಚೆಂಡೆ ಚಿಂತಿಸಬಾರದು ದುರ್ಗತಿಗೆ ಅಂತ ಒಂದು ಮಾತಿದೆ. ಏನೇ ಇರಲಿ, ಆದರೂ ಕೂಡ ಎಷ್ಟೋ ಮಕ್ಕಳಿಗೆ, ಬುದ್ಧಿವಂತ ಮಕ್ಕಳು ನಾವು ಗಮನಿಸಿದ ಹಾಗೆ ಎಲ್ಲ ಓದ್ಕೊಂಡು ಪರೀಕ್ಷಾ ಹಾಲಿಗೆ ಹೋದಾಗ, ಒಂದು ಕೊಠಡಿಗೆ ಹೋದಾಗ ಅಲ್ಲಿ ಅವರು ತಪ್ಪು ಮಾಡಿ ಬರುವ ಸಾಧ್ಯತೆಗಳು ನಾವು ಗಮನಿಸಿದ್ದೇವೆ. ಏನೋ ಗೊತ್ತಿಲ್ಲದೆ ಏನೇನೋ ಬರೆದವರು ಕೂಡ ಗಮನಿಸಿದ್ದೇವೆ. ಅವರ ಅಕ್ಷರ ಅವರಿಗೆ ಓದುವ ಹಾಗ ಇಲ್ಲದೆ ಇರುವಂಥವ್ರು ಗಮನಿಸಿಕೊಂಡಿದ್ದೇವೆ. ಮತ್ತೊಂದು ತುಂಬ ಜನ ನಾವು ಗಮನಿಸ್ತೇವೆ, ಸರ್ ನಾನು ತುಂಬ ಚೆನ್ನಾಗಿ ಓದ್ತೀನಿ ಸರ್, ಯಾಕೋ ಗೊತ್ತಿಲ್ಲ, ನನಗೆ ಏಕಾಗ್ರತೆ ಬರ್ತಾ ಇಲ್ಲ, ಕಾನ್ಸಂಟ್ರೇಷನ್ ಬರ್ತಾ ಇಲ್ಲ, ನನಗೂ ಒಳ್ಳೆಯ ಮಾರ್ಕ್ ತೆಗಿಬೇಕಂತ ಆಕಾಂಕ್ಷೆ ಇದೆ. ಕೆಲವರಿಗೆ ಆ ರೀತಿ ಆದರೆ, ಕೆಲವರಿಗೆ ಸ್ಮರಣೆ ಆಗದೆ ಇರುವಂಥದ್ದು. ಈ 6 ವಿಷಯಗಳು ನಮ್ಮಲ್ಲಿವೆ. ಸ್ಮರಣೆ ಆಗುವುದಿಲ್ಲ, ನನಗೆ ನೆನಪೇ ಆಗುವುದಿಲ್ಲ. ಸೊ ಈ ಎಲ್ಲ ವಿಷಯಗಳಿಗೆ ನಾನು ಗಮನದಲ್ಲಿ ಇಟ್ಟುಕೊಂಡು ಮೊದಲ ಪ್ರಶ್ನೆ, ನಿಮ್ಮ ದೃಷ್ಟಿಯಲ್ಲಿ ಪರೀಕ್ಷೆ ಅಂದರೆ ಏನು ಅಂತ ಹೇಳಿ. ಥ್ಯಾಂಕ್ ಯು ಸರ್. ಹಾಗೆ ಬಂದಿರುವಂಥ ಎಲ್ಲ ಪ್ರೇಕ್ಷಕರಿಗೆ, ವಿಶೇಷವಾಗಿ 10ನೇ ತರಗತಿಯ ಪರೀಕ್ಷೆ ಬರೀತಾ ಇರುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತ. ವಿಶೇಷವಾಗಿ ನನ್ನನ್ನು ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸಿದಿರಿ, ನನಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ, ನಾವು 10ನೇ ತರಗತಿ ಮಾತ್ರ ಅಲ್ಲ, PUC ಇರ್ಬೋದು, ಡಿಗ್ರಿ ಇರ್ಬೋದು, ಅಥವಾ ಯಾವುದೇ ಕ್ಲಾಸಿನ ಮಕ್ಕಳು ಪರೀಕ್ಷೆ ಅಂತ ಹೇಳುವಾಗ ಒಂದು ಸಲ ಚಂಚಲ ಆಗುವಂಥದ್ದನ್ನು ನಾವು ಕಾಣ್ತೀವಿ. ಪರೀಕ್ಷೆ ಅಂದರೆ ನನ್ನ ದೃಷ್ಟಿಯಲ್ಲಿ ಯಾವುದೇ ಒಬ್ಬ ವ್ಯಕ್ತಿಯ ಭವಿಷ್ಯವನ್ನು ರೂಪಿಸುವಲ್ಲಿನ ಒಂದು ಮೈಲಿಗಲ್ಲು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂದರೆ ಈ ಪರೀಕ್ಷೆ ಇಲ್ಲದೆ ಹೋಗಿದ್ದರಲ್ಲಿ ಏನಾಗ್ತಿತ್ತು ಅಂತ ಒಮ್ಮೆ ಯೋಚನೆ ಮಾಡೋಣ. ಸಮಾಜದಲ್ಲಿ ಇವತ್ತು ನಾವು ಕಾಣುವಂಥ ಇಂಟೆಲೆಕ್ಚುವಲ್ಸನ್ನು ನಮಗೆ ಕಾಣಲಿಕ್ಕೆ ಸಿಗ್ತಾ ಇರಲಿಲ್ಲ. ನಮ್ಮ ಅಧ್ಯಾಪಕರು ಇರ್ಬೋದು, ನಮ್ಮ ಗುರು ಹಿರಿಯರಿರ್ಬೋದು, ಅಥವಾ ಸಾಧನೆ ಮಾಡಿದಂಥ ಹಲವಾರು ಸಾಧಕರು ನಮ್ಮ ಮುಂದೆ ಇದ್ದಾರೆ. ಅಬ್ದುಲ್ ಕಲಾಂನಂಥ ಸಾಧಕರೆಲ್ಲ ಇದ್ದಾರೆ. ಇಂತಹ ವ್ಯಕ್ತಿಗಳು ನಮಗೆ ಕಾಣಲಿಕ್ಕೆ ಸಿಗ್ತಾ ಇದ್ದಿಲ್ಲ ಒಂದು ವೇಳೆ ಪರೀಕ್ಷೆ ಅಂತ ಒಂದು ಇಲ್ಲದಿರ್ತಿದ್ರೆ. ಈ ಪರೀಕ್ಷೆಯ ಮೈಲುಗಲ್ಲನ್ನು ದಾಟಿಕೊಂಡು ಬಂದು, ಅದು 10ನೇ ತರಗತಿ ಇರ್ಬೋದು, PUC ಇರ್ಬೋದು, ಡಿಗ್ರಿ ಇರ್ಬೋದು, ಪದವಿ ಸ್ನಾತಕೋತ್ತರ ಇರ್ಬೋದು, ಈ ರೀತಿಯಲ್ಲಿ ಬೇರೆ ಬೇರೆ ಮೈಲುಗಲ್ಲುಗಳನ್ನು ದಾಟಿಕೊಂಡು ಬಂದು ದೊಡ್ಡ ಹಂತಕ್ಕೆ ಬೆಳೆದವರನ್ನು ನಾವು ಕಾಣ್ತೇವೆ. ಅವರ ಹಾಗೆ ನಾವು ಕೂಡ ಬೆಳಿಬೇಕು ಅಂತಿದ್ರೆ ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ
ಈ ಒಂದು ಪರೀಕ್ಷೆಯ ಮೈಲುಗಳನ್ನು ದಾಟಬೇಕಾಗತ್ತೆ. ಹಾಗಾಗಿ ಪರೀಕ್ಷೆ ಎಂಬುದು, ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಯಾವುದೇ ಒಬ್ಬ ವ್ಯಕ್ತಿಯ ಬೆಳವಣಿಗೆಗೆ ಅಥವಾ ಅವನ ಉನ್ನತಿಗೆ ಇರುವಂಥ ಒಂದು ಅದ್ಭುತವಾದ ಒಂದು ಮೈಲುಗಲ್ಲು ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಖಂಡಿತವಾಗಿ ಈ ಮೈಲಿಗಲ್ಲನ್ನು ದಾಟಬೇಕಾದ್ರೆ ಒಂದಿಷ್ಟು ಸವಾಲುಗಳಂತ ಇರ್ತದೆ. ಖಂಡಿತ. ನೀವು ಹಿಂದೊಮ್ಮೆ ನಮ್ಮ ಕಾರ್ಯಕ್ರಮಕ್ಕೆ ಸವಿಸಿ ನೆನಪು ಕಾರ್ಯಕ್ರಮ ಬಂದಿದ್ದೀರಿ. ಅಲ್ಲಿ ನೀವು ಇಡೀ ನಿಮ್ಮ ಬದುಕಿನ ಹಲವಾರು ಸವಾಲುಗಳನ್ನ, ಎಂತೆಂಥ ಕಷ್ಟ ಬಂದಿತ್ತು, ಎಂತೆಂಥ ಸವಾಲುಗಳಿದ್ದವು, ಆ ಎಲ್ಲ ಕಷ್ಟಗಳನ್ನ ದಾಟಿಕೊಂಡು ಈ ಒಂದು ಹಂತಕ್ಕೆ ಬಂದಿದ್ದೀರಿ ನೀವು. ಖಂಡಿತ. ಹಾಗೆ ಒಬ್ಬ ಮಗುವಿಗೆ ಕೂಡ ಹಾಗೆ, ಒಬ್ಬ ವಿದ್ಯಾರ್ಥಿ ಕೂಡ ಹಾಗೆ, ಈ ಪರೀಕ್ಷೆಯಲ್ಲಿ ತುಂಬಾ ಸವಾಲುಗಳಿವೆ. ಗಮನಿಸಿದ ಹಾಗೆ ಏನೆಲ್ಲ ಸವಾಲುಗಳು ಒಂದು ವಿದ್ಯಾರ್ಥಿ ಪರೀಕ್ಷೆಯಲ್ಲಿ ಕಂಡುಕೊಳ್ತಾನೆ? ಒಳ್ಳೆಯ ಪ್ರಶ್ನೆ ಸರ್. ಪರೀಕ್ಷೆಯಲ್ಲಿ ಮುಖ್ಯವಾಗಿ ವಿದ್ಯಾರ್ಥಿಗೆ ಸವಾಲುಗಳು ಅಂತ ಹೇಳಿದರೆ ಒತ್ತಡಗಳು, ಬಾಹ್ಯ ಒತ್ತಡಗಳು ಬಹಳಷ್ಟು ಬರ್ತದೆ. ಅಲ್ಲಿ ಒಂದು ಕಡೆಯಿಂದ ಶಿಕ್ಷಕರು ಶಾಲೆಗೆ ರಿಸಲ್ಟ್ ಬರಬೇಕು, 100% ರಿಸಲ್ಟ್ ಹತ್ರ ಹೆಚ್ಚಿನ ಶಿಕ್ಷಕರು ಅಥವಾ ಮ್ಯಾನೇಜ್ಮೆಂಟ್, ಶಾಲಾ ಮ್ಯಾನೇಜ್ಮೆಂಟ್ ಏನಿರ್ತದೆ 100% ರಿಸಲ್ಟ್ನ ಹತ್ರ ದಾಪುಗಾಲಿಡ್ತದೆ. ಒಂದು ಕಡೆಯಲ್ಲಿ ಸರ್ಕಾರ ಶಿಕ್ಷಕರಿಗೆ ರಿಸಲ್ಟ್ ತೆಗಿಬೇಕು, 100% ರಿಸಲ್ಟ್ ತೆಗೆಯುವಂಥ ಗುರಿಯನ್ನು ಇಟ್ಕೊಂಡಿದೆ. ಈ ಗುರಿ ಏನಾಗುತ್ತೆ, ನ್ಯಾಚುರಲ್ ಆಗಿ ವಿದ್ಯಾರ್ಥಿಗಳ ಹತ್ರ ಟ್ರಾನ್ಸ್ಫರ್ ಆಗ್ತದೆ. ಈ ಮಕ್ಕಳಿಗೆ ಪಡ್ಕೊಳ್ಳುವಂಥ ಅಂಕಗಳಿಗಿಂತ ಮುಖ್ಯವಾಗಿ ಶಾಲೆಯ ರಿಸಲ್ಟಿಗೆ ಅಥವಾ ತಂದೆ ತಾಯಿಯರ ಪ್ರೆಸ್ಟೀಜ್ ಇರ್ಬೋದು, ಇದು ಇಂಪಾರ್ಟೆಂಟ್ ಆಗುತ್ತೆ. ಅಲ್ಲಿ ಒಂದು ಕಡೆಯಲ್ಲಿ ಶಿಕ್ಷಕರಿಂದ ಅವರಿಗೆ ಏನು ಪ್ರೆಷರ್ ಬಂದರೆ, ಇನ್ನೊಂದು ಕಡೆಯಲ್ಲಿ ಪ್ಯಾರೆಂಟ್ಸಿಂದ ಪ್ರೆಷರ್ ಬರ್ತದೆ, ಇನ್ನೊಂದು ಕಡೆಯಲ್ಲಿ ರಿಲೇಟಿವ್ಸಿಂದ, ಫ್ರೆಂಡ್ಸಿಂದ. ಹೋದಲ್ಲಿ ಎಲ್ಲಿಗೆ ಹೋದರೂ ಮಕ್ಕಳಿಗೆ ಒಂದು ರೀತಿಯಲ್ಲಿ ನಿನ್ನ ಪರೀಕ್ಷೆ ಎಲ್ಲ ಯಾವಾಗ, ಒಳ್ಳೆ ಮಾರ್ಕ್ ತೆಗಿ, ನೀನು ರ್ಯಾಂಕ್ ತೆಗಿಬೇಕು, ನೀನು ಫಸ್ಟ್ ಕ್ಲಾಸ್ ಬರಬೇಕು, ಈ ರೀತಿಯ ಒತ್ತಡಗಳು ಬರುವಾಗ ವಿದ್ಯಾರ್ಥಿ ಒಂದು ವೇಳೆ ಅವನು 90-95% ತೆಗೆಯೋನಾಗಿದ್ದರೆ ಸಾಮಾನ್ಯವಾಗಿ ಹೆಚ್ಚು ಟೆನ್ಷನ್ ತಗೊಳ್ಳೋದಿಲ್ಲ. ಒಂದು ವೇಳೆ 40, 50, 60 ಅಂಕ ತೆಗೆದುಕೊಳ್ಳುವಂಥ ವಿದ್ಯಾರ್ಥಿಗೆ ಈ ರೀತಿಯಲ್ಲಿ ಪ್ರೆಷರ್ ಬಂದ ಕೂಡಲೇ ಒಳಗಿಂದ ಕೆಲವೊಮ್ಮೆ ಜಿಗುಪ್ಸೆ ಆಗುವಂಥ ಸಾಧ್ಯತೆ ಕೂಡ ನಾವು ಕಾಣ್ತೇವೆ. ಹಾಗಾಗಿ ಒಂದು ರೀತಿಯಲ್ಲಿ ಈ ರೀತಿಯ ಪ್ರೆಷರ್ಗಳು ಅವರಿಗೆ ಸವಾಲುಗಳಾದರೆ, ಇನ್ನೊಂದು ರೀತಿಯಲ್ಲಿ 6 ವಿಷಯಗಳಿರ್ತದೆ. ಈ 6 ವಿಷಯಗಳನ್ನು 6 ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳಬೇಕು. ಲ್ಯಾಂಗ್ವೇಜನ್ನು ಬೇರೆ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳಬೇಕು, ಅದರ ಪರೀಕ್ಷೆಗೆ ಬೇರೆ ರೀತಿಯಲ್ಲಿ ಪ್ರಿಪೇರ್ ಆಗಬೇಕಾದ್ರೆ ಮ್ಯಾಥ್ಸ್ ಮತ್ತು ಸೈನ್ಸಿಗೆ ಬೇರೆ ರೀತಿಯಲ್ಲಿ ಪ್ರಿಪೇರ್ ಆಗಬೇಕಾಗುತ್ತೆ. ಮತ್ತು ಚಿತ್ರ ಬಿಡಿಸುವಲ್ಲಿ ಕೂಡ ವಿದ್ಯಾರ್ಥಿಗಳು ಸ್ವಲ್ಪ ಹುಷಾರಾಗಿರಬೇಕಾಗುತ್ತೆ. ವಿಶೇಷವಾಗಿ ಬಯಾಲಜಿಯ ಪಾಠಗಳಿಗೆ ಬೇರೆ ಬೇರೆ ಚಿತ್ರಗಳೆಲ್ಲ ಬಿಡಿಸಿ ಅಥವಾ ಬೇರೆ ಬೇರೆ ಅಂದರೆ ಅದರಲ್ಲಿ ಕೂಡ ಮಕ್ಕಳು ಹುಷಾರಾಗಿರಬೇಕಾಗುತ್ತೆ. ಬೇರೆ ಬೇರೆ ಸವಾಲುಗಳು ಈ ರೀತಿ ವಿದ್ಯಾರ್ಥಿಗಳು ಎದುರಿಸ್ತಾರೆ. ಒಬ್ಬ ವಿದ್ಯಾರ್ಥಿ ಹೇಳಿದ್ದು ನೆನಪಿಗೆ ಬರ್ತದೆ, ನಮಗೆ 6 ವಿಷಯಕ್ಕೆ ಪರೀಕ್ಷೆ ಕೊಡ್ತಾರೆ, ಆದರೆ ಟೀಚರ್ ನೋಡಿ ಒಂದು ವಿಷಯವನ್ನು ಮಾತ್ರ ಪಾಠ ಮಾಡ್ತಾರೆ ಅಂತ. ಹಾಗಾದರೆ ಟೀಚರಿಗೆ 6 ವಿಷಯಕ್ಕೆ ಸವಾಲುಗಳಿಲ್ಲ, ನಮಗೆ 6 ವಿಷಯಕ್ಕೆ ಸವಾಲುಗಳಿದೆ ಅಂತ ಒಂದು ವಿದ್ಯಾರ್ಥಿ ಹೇಳಿದರು. ಸೊ ಈ ರೀತಿ ಎಲ್ಲ ಸವಾಲುಗಳನ್ನು ಮೆಟ್ಟಿ ನಿಂತಲ್ಲಿ ಮಾತ್ರ ವಿದ್ಯಾರ್ಥಿಯ ಗುರಿ ಸ್ಪಷ್ಟವಾಗಿರಬೇಕು. ಇಲ್ಲಿ ಭವಿಷ್ಯದಲ್ಲಿ ತಾನೇನಾಗಬೇಕು ಅಂತೇಳಿ ಗುರಿಯನ್ನು ನಿರ್ಧಾರ ಮಾಡಿಕೊಂಡ್ರೆ ಈ ಪರೀಕ್ಷೆ ಎಂಬುದು ಯಾವುದೇ ಒಂದು ಸವಾಲೇ ಅಲ್ಲ ಅಂತ ಹೇಳ್ಬೋದು. ಯಾಕಂದರೆ ಅವನ ಗುರಿ ತಲುಪಬೇಕು ಅಂತಂದರೆ ಪರೀಕ್ಷೆಯಲ್ಲಿ ಒಳ್ಳೆಯ ಅಂಕ ತೆಗಿಬೇಕಾಗತ್ತೆ. ಒಂದೊಂದು ಗುರಿಗೆ ಒಂದೊಂದು ರೀತಿ ಅಂಕ ಇರುತ್ತೆ. ಸೊ ಈ ರೀತಿಯಲ್ಲಿ ಬರುವಂಥ ಸವಾಲುಗಳು ಇವು. ಇನ್ನಷ್ಟು ಸವಾಲುಗಳಿದೆ, ಮುಖ್ಯವಾದ ಸವಾಲುಗಳನ್ನು ನಾನು ಹೇಳಿದ್ದೇನೆ ಸರ್. ಓಕೆ, ನೀವು ಒತ್ತಡದ ಬಗ್ಗೆ ಮಾತಾಡ್ತೀವಿ. ಖಂಡಿತವಾಗಿ ನಾನು ಕೂಡ ಒಬ್ಬ ಶಿಕ್ಷಕನಾಗಿ ಗಮನಿಸಿಕೊಳ್ಳುವಂಥದ್ದು, ಒಂದು ಕಡೆಯಲ್ಲಿ ಪ್ರೊಜೆಕ್ಟನ್ನು ಮಾಡಿಕೊಡಿ ಅಂತ ಹೇಳ್ತೀವಿ, ಒಂದು ಕಡೆಯಲ್ಲಿ ಮತ್ತೊಮ್ಮೆ ಬರೆದು ಕೊಡು ಅಂತ ಹೇಳ್ತೀವಿ, ಮತ್ತು ಪಠನ ಮನನ ಲೇಖನ ಪಠನ ಮತ್ತು ಈ ರೀತಿಯಲ್ಲಿ ಬೇರೆ ರೀತಿಯಲ್ಲಿ ನಾವು ಹೇಳ್ತಾ ಇರ್ತೀವಿ. ಆಗ ಕೂಡ ಮಗುವಿಗೆ ಒಂದು ರೀತಿಯಲ್ಲಿ ಗೊಂದಲ ಆಗಿ ಒತ್ತಡ ಆಗುವಂಥದ್ದು ಸಹಜ. ಸರಿ, ನೀವು ಬಾಹ್ಯ ಒತ್ತಡ ಮತ್ತು ಒಳಗಿನ ಒತ್ತಡ, ಮಗುವಿನ ಆಂತರಿಕ ಒತ್ತಡ, ಪೋಷಕರ ಒತ್ತಡ, ಈ ಎಲ್ಲ ಒತ್ತಡದ ನಡುವೆ ಎಲ್ಲ ಕಡೆ ಒತ್ತಡ ಇರೋದು ಸಹಜ. ಬದುಕಲ್ಲಿ ಒತ್ತಡ ಇರಬೇಕಂತ ಹೇಳ್ತಾರೆ. ಧನಾತ್ಮಕವಾಗಿ ಋಣಾತ್ಮಕವಾದ ಪಾಸಿಟಿವ್ ಮತ್ತು ನೆಗೆಟಿವ್ ಒತ್ತಡಗಳು ಇದ್ದೇ ಇರ್ತದೆ. ಈ ಒಂದು ಒತ್ತಡವನ್ನು ನಿವಾರಿಸುವಲ್ಲಿ ಮಗು ಏನು ಮಾಡ್ಕೊಳ್ಬೇಕಾಗತ್ತೆ? ನೀವು ಒತ್ತಡ ಬಗ್ಗೆ ಹೇಳಿದ್ರಿ, ಈ ಒತ್ತಡ ನಿವಾರಿಸುವಲ್ಲಿ ವಿದ್ಯಾರ್ಥಿ ಒಬ್ಬ ಏನು ಮಾಡ್ಕೊಳ್ಬೇಕು? ಫಸ್ಟ್ ಆಫ್ ಆಲ್ ನಾನು ಹೇಳುವಂಥದ್ದು, ಮಕ್ಕಳಿಗೆ ಮನೆಯಲ್ಲಿ ಒಳ್ಳೆಯ ವಾತಾವರಣ. ಈಗಿನ ಮಕ್ಕಳಿಗೆ ಏನಾಗ್ತದೆ ಅಂದರೆ ಮೊಬೈಲ್ ಕೈಯಲ್ಲಿ ಬರ್ತದೆ. ಪ್ರತಿಯೊಂದಕ್ಕೆ ಕೂಡ ಈ ಮೊಬೈಲ್ ಎಂಬುದು ನಿಜವಾಗಿ ಒಳ್ಳೆಯದು. ಬೆಂಕಿ ಒಳ್ಳೆಯದೋ ಕೆಟ್ಟದೋ ಅಂತ ಕೇಳಿದರೆ ಬೆಂಕಿ ನಿಜವಾಗಿ ಒಳ್ಳೆಯದು. ಬೆಂಕಿ ಇಲ್ಲದ್ರೆ ನಮಗೆ ಊಟಕ್ಕೆ ಬೇಕಾದ್ದು ಅಡುಗೆ ಮಾಡೋದಕ್ಕೆ ಆಗೋದಿಲ್ಲ. ಆದರೆ ಅದೇ ಬೆಂಕಿ ಮನೆಗೆ ಬಿದ್ದರೆ ಹೇಗಿರ್ತದೆ? ಮೊಬೈಲ್ ಕೂಡ ಅದೇ ರೀತಿಯ ಒಂದು ವಸ್ತು, ಬಹಳ ಒಳ್ಳೆಯದು. ಆದರೆ ಅದು ಅತಿಯಾದ ಬಳಕೆಯಿಂದ ಏನಾಗ್ತದೆ ಅಂತ ಹೇಳಿದರೆ ಮನಸ್ಸಿನ ಮೇಲೆ ಪರಿಣಾಮ ಬೀರ್ತದೆ, ಬೇರೆ ಬೇರೆ ಚಟಗಳಿಗೆಲ್ಲ ಹೋಗ್ತದೆ. ಹಾಗಾಗಿ ಇದರ ಒಂದು ಸರಿಯಾದ ಸೂಕ್ತವಾದ ರೀತಿಯ ನಿಭಾವಣೆ ತುಂಬ ಅಗತ್ಯ ಇದೆ. ಮತ್ತು ಮನಸ್ಸಿನ ಒತ್ತಡವನ್ನು ಕಡಿಮೆ ಮಾಡಲಿಕ್ಕೆ
ಈಗ ಪ್ರತಿಯೊಬ್ಬರು ಕೂಡ ಯಾವುದೇ ಆದರೂ ಒಂದು ಧರ್ಮದಲ್ಲಿ ಅನುಯಾಯಿಗಳಾಗಿರ್ತಾರೆ. ಯಾವುದೇ ಧರ್ಮದ ಹೆಸರು ನಾನು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಆದರೆ ಅವರ ಮನೆಯಲ್ಲಿ ತಂದೆ ತಾಯಿ ಪಾಲನೆ ಮಾಡುವಂಥ ಧಾರ್ಮಿಕ ಚಟುವಟಿಕೆಗಳಲ್ಲಿ ಈ ಮಕ್ಕಳು ತನ್ನನ್ನು ತಾನೇ ದಿವಸಕ್ಕೊಂದು 5ರಿಂದ 10 ನಿಮಿಷ ಆದರೂ ತೊಡಗಿಸಿಕೊಂಡ್ರೆ ಆ ಧಾರ್ಮಿಕತೆಯ ಒಂದು ಶಾಂತಿ ಇದೆಯಲ್ಲ, ಮನಃಶಾಂತಿ ಬೇರೆ ಎಲ್ಲೂ ಸಿಗೋದಿಲ್ಲ. ಅದು ಯಾವುದೇ ಇರಲಿ, ಬೆಳಿಗ್ಗೆ ಪ್ರಾರ್ಥನೆ ಇರ್ಬೋದು, ಸಂಜೆ ಪ್ರಾರ್ಥನೆ ಇರ್ಬೋದು, ಅಥವಾ ಮನೆಯವರು ಏನು ಕಲಿಸಿದ್ದಾರೆ ಪೂರ್ವಜರಿಂದ ಬಂದದ್ದು ಅದನ್ನು ತಪ್ಪದೇ ಪಾಲನೆ ಮಾಡಬೇಕು. ಈವನ್ ಪರೀಕ್ಷಾ ದಿವಸ ಆದರೆ ಕೂಡ ಬೆಳಿಗ್ಗೆ ಒಂದು 5ರಿಂದ 10 ನಿಮಿಷ ತನ್ನ ಇಷ್ಟ ದೇವರನ್ನು, ಅದು ಯಾವುದೇ ದೇವರಾಗಲಿ, ತನ್ನ ಇಷ್ಟ ದೇವರ ಮುಂದೆ ಕಣ್ಣು ಮುಚ್ಚಿ ಒಂದು 10 ನಿಮಿಷ ಶಾಂತತೆಯಿಂದ ಕೂತ್ರೆ ಇಡೀ ದಿವಸಕ್ಕೆ ಬೇಕಾದ ಎನರ್ಜಿ, ಸೈಂಟಿಫಿಕಲಿ ನಾವು ಥಿಂಕ್ ಮಾಡಿದರೆ ಎನರ್ಜಿ ಸಿಗ್ತದೆ, ಶಾಂತವಾಗಿ ಇರಲಿಕ್ಕೆ ಸಾಧ್ಯವಾಗುತ್ತೆ. ಒಂದು. ಮತ್ತೊಂದು ನಾವು ಹೇಳಿದರೆ ಈ ಗೊಂದಲಗಳು, ಸರ್ ತಮ್ಮ ಮಾತುಗಳಲ್ಲಿ ಆಗಲೇ ಗೊಂದಲಗಳು. ಹೌದು. ಈ ಒಮ್ಮೆ ಮ್ಯಾಥ್ಸು, ಒಮ್ಮೆ ಸೈನ್ಸು, ಒಮ್ಮೆ ಸೋಷಿಯಲ್ ಸೈನ್ಸ್. ಒಂದು ಕರೆ ಗಮನಿಸೋಣ. ಸರ್ ನಮಸ್ತೆ. ಹಲೋ ಹಲೋ ನಮಸ್ತೆ, ನಿಮ್ಮ ಹೆಸರು? ಹಾ ಹೇಳಿ ಶರದಿ ಅವರೇ, ಪ್ರಶ್ನೆ ಏನು? ಎಕ್ಸಾಮಿಗೆ ಹೋಗುವಾಗ ಎಲ್ಲ ಮರ್ತೋದಂಗಾಗುತ್ತೆ ಸರ್, ಟೆನ್ಷನ್ ಆಗುತ್ತೆ ಅಷ್ಟೊತ್ತಿಗೆ, ಅದಕ್ಕೆ ಪರಿಹಾರ ಅಂತ? ಎಕ್ಸಾಮಿಗೆ ಹೋದಾಗ ಅವರು ಟೆನ್ಷನ್ ಆಗಿ ಎಲ್ಲ ಮರ್ತು ಹೋಗ್ತದೆ ಅಂತ ಹೇಳ್ತಾರೆ. ಶರದಿಯವರೇ ಈ ಉತ್ತರ ನಿಮಗಾಗಿ ಮಾತ್ರ ಅಲ್ಲ, ಎಕ್ಸಾಮಿಗೆ ಹೋಗುವಾಗ ಟೆನ್ಷನ್ ಇರುವ ಎಲ್ಲರಿಗಾಗಿ ಕೂಡ ಇರುವಂಥದ್ದು. ಈ ಟೆನ್ಷನ್ ಎಂಬುದು ಸಹಜ, ಪ್ರತಿಯೊಬ್ಬರಿಗೂ ಸಹಜ. ಆದರೆ ನಾವು ಪ್ರಿಪರೇಷನ್ ಹೇಗೆ ಮಾಡ್ತೇವೆ ಅದರ ಮೇಲೆ. ನಾವು ಲಾಸ್ಟ್ ಮಿನಿಟ್ ಸ್ಟಡಿ ಅಂತ ಮಾಡ್ತೇವೆ. ಹೆಚ್ಚಿನ ಮಕ್ಕಳು ಲಾಸ್ಟ್ ಮಿನಿಟ್ ಸ್ಟಡಿ ಅಂತ ಮಾಡ್ತಾರೆ. ಬೆಳಿಗ್ಗೆ ಎದ್ದುಕೊಂಡು, ಎಕ್ಸಾಮ್ ದಿವಸ ಎದ್ದುಕೊಂಡು ಏನು ಮಾಡ್ತಾರೆ, ಲಾಸ್ಟ್ ಮಿನಿಟ್ ಸ್ಟಡಿ ಅಂತೇಳಿ ಓದುವಾಗ ಒಂದು ಪುಟ ನೋಡಿದ ಕೂಡಲೇ ಏನಾಗುತ್ತೆ, ಹೀಗೆ ತೆಗಿತಾರೆ, ಅಯ್ಯೋ ಇದು ನೋಡಿದ, ಅಯ್ಯೋ ಇದು ನನಗೆ ಗೊತ್ತಿಲ್ಲ ಅಂತೇಳಿ ಅದರದ್ದು ಉತ್ತರ ನೋಡಿ ಇನ್ನೊಮ್ಮೆ ಅಯ್ಯೋ ಇದು ಕೂಡ ಗೊತ್ತಿಲ್ಲ, ಮತ್ತೊಮ್ಮೆ ಅಯ್ಯೋ ಇದು ಕೂಡ ಗೊತ್ತಿಲ್ಲ. ಈ ರೀತಿಯಲ್ಲಿ ಈ ಲಾಸ್ಟ್ ಮಿನಿಟ್ ಸ್ಟಡಿಯಲ್ಲಿ ಮಕ್ಕಳು ಟೆನ್ಷನ್ ಹೆಚ್ಚು ಮಾಡಿಕೊಂಡು ವರ್ಷ ಪೂರ ಕಲ್ತದನ್ನು ಮರೆಯುವಂಥದ್ದನ್ನು ನಾವು ಕಾಣ್ತೇವೆ. ನೆನಪಿಡಿ, ವರ್ಷ ಪೂರ ಕಲ್ತದ್ದು 98% ಅಷ್ಟು ಕಲ್ತಿರ್ತೀವಿ, ಇಲ್ಲ 1-2% ಮಿಸ್ ಆಗಿರ್ತದೆ. ಈ 1-2% ಆ ಪರೀಕ್ಷಾ ದಿವಸ ಬೆಳಿಗ್ಗೆ ಎದ್ದುಕೊಂಡು ಲಾಸ್ಟ್ ಮಿನಿಟ್ ಸ್ಟಡಿ ಅಂತ ಹೇಳಿ ಕಲೀಲಿಕ್ಕೆ ಪ್ರಯತ್ನ ಮಾಡಿ ಈ 2%ಗೋಸ್ಕರ 98% ಮರೆಯುವಂಥದ್ದನ್ನು ನಾವು ಕಾಣ್ತೀವಿ. ಇದಕ್ಕೆ ಸಲಹೆ ಏನು ಅಂತ ಹೇಳಿದರೆ, ಮೊದಲೇ ಎಷ್ಟು ಕಲ್ತಾಯಿತೋ ಅಷ್ಟಕ್ಕೆ ನಿಲ್ಲಿಸಬೇಕು. ಪರೀಕ್ಷಾ ದಿವಸ ಬೆಳಿಗ್ಗೆ ಯಾವ ಕಾರಣಕ್ಕೂ ಪುಸ್ತಕವನ್ನು ಮುಟ್ಟಬಾರದು ಎಂಬುದು ನನ್ನ ಸಲಹೆ. ಯಾಕಂತ ಕೇಳಿದರೆ ಈ ಗೊಂದಲಗಳೆಲ್ಲ ಪರೀಕ್ಷಾ ದಿವಸ ನೀವು ಬೇಕಿದ್ರೆ ಲೇಟಾಗಿ, ಯಾವತ್ತು 5 ಗಂಟೆಗೆ ಹೇಳ್ತೀನಿ ಅಂತ ಹೇಳಿ, ಅದು ನಾನು ಆಮೇಲೆ ಟೈಮ್ ಹೇಳಲಿಕ್ಕಿದ್ದೇನೆ ಎಷ್ಟೊತ್ತಿಗೆ ಹೇಳುವಂಥದ್ದೆಲ್ಲ. ಆದರೆ ಪರೀಕ್ಷಾ ದಿವಸ ಬೆಳಿಗ್ಗೆ ಸ್ವಲ್ಪ ತಡವಾಗಿ ಎದ್ದರೂ ಪರವಾಗಿಲ್ಲ. ಆ ನಂತರ ನಿಮ್ಮಲ್ಲಿ ಪ್ರೇಯರ ಅಥವಾ ಇನ್ನೇನಾದರೂ ಏನೂ ಇಲ್ಲ ಅಂದರೆ ಮನೆಯಲ್ಲಿರೋ ಪೆಟ್ ಜೊತೆ ಆಟ ಆಡಿ, ಅಜ್ಜಿ ಜೊತೆ ಒಂದು ಸ್ವಲ್ಪ ಹೊತ್ತು ಗೊಂದಲವನ್ನು ನಿವಾರಿಸಲಿಕ್ಕೋಸ್ಕರ ಆರಾಮವಾಗಿ ಕಾಲ ಕಳೆಯಿರಿ. ಮನಸ್ಸು ಶಾಂತವಾಗಿರಲಿ. ಅಲ್ಲಿಂದ ಪರೀಕ್ಷಾ ಹಾಲಿಗೆ ಸ್ವಲ್ಪ ಸಮಯಕ್ಕಿಂತ ಮೊದಲೇ, ಒಂದು 10 ನಿಮಿಷ ಮೊದಲೇ ನೀವು ತಲುಪಬೇಕು. ಹೋಗುವಾಗ ಕೂಡ ನಿಮ್ಮ ಅವತ್ತಿನ ಪರೀಕ್ಷೆ, ಉದಾಹರಣೆಗೆ ಕನ್ನಡ ಪರೀಕ್ಷೆ ಇದ್ದರೆ ಯಾವ ಕಾರಣಕ್ಕೂ ಕನ್ನಡ ಪರೀಕ್ಷೆಯ ಪುಸ್ತಕವನ್ನು, ಕನ್ನಡ ನೋಟ್ಸ್ ಬುಕ್ ಆಗಲಿ ಟೆಕ್ಸ್ಟ್ ಬುಕ್ ಆಗಲಿ ತೆಗೆದುಕೊಂಡು ಹೋಗಬಾರ್ದು. ಅದನ್ನು ಮನೆಯಲ್ಲೇ ಇಟ್ಟು ಹೋಗಬೇಕು. ತೆಗೆದುಕೊಂಡು ಹೋಗ್ಲಿಕ್ಕೇನು, ನಿಮ್ಮ ಹಾಲ್ ಟಿಕೆಟ್ ಇರ್ಬೋದು, ಪೆನ್ ಇರ್ಬೋದು, ಪೆನ್ಸಿಲ್ ಇರ್ಬೋದು, ಅಥವಾ ಇನ್ನೇನು ಬೇಕಾದ ಬರೀಲಿಕ್ಕೆ ಏನೇನು ಬೇಕು ಅದು ಮಾತ್ರ ಬಿಟ್ಟು ಬೇರೆ ಯಾವುದನ್ನು ತೆಗೆದುಕೊಂಡು ಹೋಗಬಾರ್ದು. ಮತ್ತೆ ಶಾಲೆಗೆ ಹೋಗುವ ದಾರಿಯಲ್ಲಿ ನಾವು ಹಿತಶತ್ರುಗಳು ಅಂತ ಹೇಳ್ತೇವೆ. ಹಿತಶತ್ರುಗಳಂತ ಹೇಳಿದರೆ ನಮ್ಮದೇ ಸ್ನೇಹಿತರಿದ್ದಾರಲ್ಲ, ಅವರು ಬಂದುಬಿಟ್ಟು ಆ ಪ್ರಶ್ನೆ ಓದಿದ್ಯಾ, ಈ ಪ್ರಶ್ನೆ ಓದಿದ್ಯಾ, ಅದು ಬರ್ತದಂತೆ ಅವನಿಗೆ ಕನಸು ಕಂಡಾಗಿ, ನಿನ್ನೆ ರಾತ್ರಿ ಕನಸು ಬಿತ್ತಂತೆ ಸರ್, ಅವನಿಗೆ ಆ ಪ್ರಶ್ನೆ ಬರ್ತದೆ, ಈ ಪ್ರಶ್ನೆ ಬರ್ತದೆ ಅಂತ ಅವನಿಗೋ ಅವಳಿಗೋ. ಇಲ್ಲಿ ನಮ್ಮ ಮೇಲೆ ಬಾಹ್ಯ ಒತ್ತಡ ಬರಲಿಕ್ಕೆ ಶುರು, ಅಯ್ಯೋ ನಾನು ಅದನ್ನು ಓದಲಿಲ್ಲ. ಈ ರೀತಿಯಲ್ಲಿ ಬಾಹ್ಯ ಒತ್ತಡ ಬಂದ ಕೂಡಲೇ ಏನಾಗ್ತದೆ, ನಮಗೆ ಮತ್ತಷ್ಟು ಗೊಂದಲ ಶುರುವಾಗ್ತದೆ. ಬೇರೆಯವರೊಟ್ಟಿಗೆ ಅವತ್ತಿನ ವಿಷಯದ ಬಗ್ಗೆ ದಯವಿಟ್ಟು ಚರ್ಚಿಸಬೇಡಿ. ಏನು ಕೇಳಿದ್ರು ಓದಿ ಆಯಿತು, ಎಲ್ಲ ಆಯಿತು ಬಿಟ್ಟುಬಿಡಿ, ಕ್ಯಾಶುವಲ್ ಆಗಿರಿ. ಪರೀಕ್ಷೆ ಎಕ್ಸಾಮಿನೇಷನ್ ಹಾಲಿಗೆ ಎಂಟರ್ ಆಗೋ ಮೊದಲು ಬೇರೆ ವಿಚಾರ ಬೇಕಿದ್ರೆ ಮಾತಾಡಿ, ಪರೀಕ್ಷೆ ಬಗ್ಗೆ ಮಾತಾಡಬೇಡಿ, ಶಾಂತವಾಗಿರಿ. ಬೇಕಾದರೆ ಸ್ವಲ್ಪ ನಿಮ್ಮ ಪ್ರೇಯರ, ಭಜನೆನ ಅಥವಾ ಇನ್ನೇನಾದರೂ ಸಾಂಗ್ಸ್ ಎಲ್ಲ ಇದ್ದರೆ ಸ್ವಲ್ಪ ಗುಣುಕ್ತಾ ಎಕ್ಸಾಮಿನೇಷನ್ ಸೆಂಟ್ರಿಗೆ ಹೋಗಿ ಆರಾಮವಾಗಿರಿ. ಪರೀಕ್ಷಾ ಹಾಲ್ ಎಂಟರ್ ಆದ ನಂತರ ಅಲ್ಲಿ ಕೂಡ ಏನು ಮಾಡಬೇಕು ಅಂತ ಹೇಳಿದರೆ, ನಿಮಗೆ ಕ್ವಶನ್ ಪೇಪರ್ ಕೊಡ್ತಾರೆ,
ಕ್ವಶನ್ ಪೇಪರ್ ಕೊಡುವಾಗ ಯಾವ ರೀತಿ ಅದು ಮುಂದೆ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ಉತ್ತರ ಕೊಡ್ತೇನೆ. ಆ ಕ್ವಶನ್ ಪೇಪರನ್ನು ತೆಗೆದುಕೊಳ್ಳುವ ವಿಧಾನ ಇದೆ, ಅದನ್ನು ನಾನು ಮುಂದೆ ಉತ್ತರ ಕೊಡ್ತೇನೆ. ಸೊ ನೀವು ಶಾಂತವಾಗಿರಲಿಕ್ಕೆ ಪ್ರಯತ್ನ ಮಾಡಿದರೆ ಕಲ್ತುಕೊಂಡದ್ದು 100%, ಅಂದರೆ 100ಕ್ಕೆ 100 ಬರ್ತದಂತಲ್ಲ, ನೀವು ಏನು ಕಲ್ತಿದ್ದೀರಿ ನೋಡಿ, ನಿನ್ನೆವರೆಗೆ ಏನು ಬಾಯ್ಪಾಠ ಮಾಡಿದೆ ಆ ಎಲ್ಲ ಪ್ರಶ್ನೆಗಳಿಗೂ ನಿಮಗೆ ಉತ್ತರ ಬರೀಲಿಕ್ಕೆ ಖಂಡಿತವಾಗಿಯೂ ಸಾಧ್ಯ ಆಗುತ್ತೆ. ಧನ್ಯವಾದಗಳು ಶಾರದಿ ಅವರೇ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಅವ್ರು ಹೇಳಿದಾಗ ಮಾತಾಡ್ತೀರಿ, ನೀವು ಧ್ಯಾನದ ಬಗ್ಗೆ ಹೇಳಿದ್ರಿ. ಎಸ್ ಸರ್. ಅಂದ್ರೆ ಮನಸ್ಸು ಬಹಳ ಮೊದಲನೇದಾಗಿ ಒತ್ತಡಗಳು ಇರ್ತವೆ ಅಂತೇಳಿ, ಒತ್ತಡಗಳನ್ನ ಕಡಿಮೆ ಮಾಡಿಕೊಂಡು ನೀವು ಧ್ಯಾನದ ಬಗ್ಗೆ ಹೇಳಿ ಧ್ಯಾನವನ್ನ ಮಾಡುವುದು, ಅಥವಾ ಯಾವ್ದಾದ್ರು ಧಾರ್ಮಿಕ ಅವ್ರದ್ದು ಯಾವುದು ನೆಲೆಗಟ್ಟಿನ ಮೇಲೆ ಆಚರಣೆಗಳಿವೆ, ಒಂದು 5 ನಿಮಿಷ ಆದ್ರೂ ನೀವು ಏಕಾಗ್ರತೆಯಿಂದ ಧ್ಯಾನ ಮಾಡಿದಾಗ ಆಗ ಒತ್ತಡಗಳು ಕಡಿಮೆ ಖಂಡಿತ ಆಗ್ತದೆ. ಇನ್ನೊಂದು ಅವ್ರು ಹೇಳಿದಾಗೆ ಈ ನೆನಪು ಕೆಲವೊಮ್ಮೆ ಹೊರ ಹೋದು ಶಾಪ ಹೋದು, ಈ ಕೆಟ್ಟ ವಿಚಾರಗಳು ನೆನಪು ಹೋಗೋದು ಬಹಳ ಒಳ್ಳೆಯದು. ಅದು ಒಳ್ಳೆ ವಿಚಾರ, ಅದು ಮಕ್ಕಳಿಗೆ ತುಂಬಾ ಈ ಮರವೇಮ ದೊಡ್ಡ ಶಾಪ ಇದ್ದಾಗ ಪಾಪ ಎಷ್ಟೋ ಅವ್ರ ವಿಚಾರ ನೆನಪು ಉಳಿಯುವುದಿಲ್ಲ. ಈ ನೆನಪು ಉಳಿಸಿಕೊಳ್ಳೋದಕ್ಕೆ ಏನಾದರೂ ನಿಮ್ದು ಟಿಪ್ಸ್ ಉಂಟಾ? ಥ್ಯಾಂಕ್ ಯು ಸರ್. ಇದಕ್ಕೆ ನಾನು ನನ್ನದೇ ಒಂದು ಎಕ್ಸಾಂಪಲ್ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ, ವಿಶೇಷವಾಗಿ ಶರದಿ ಕೇಳಿದ ಪ್ರಶ್ನೆ ಅಲ್ವಾ? ಹೌದು. ಸೊ ಶರದಿ ಅವರೇ ಥ್ಯಾಂಕ್ ಯು, ಇಂಥ ಒಂದು ಪ್ರಶ್ನೆ ಕೇಳಿದ್ರಿ. ನಾನು ಮಣಿಪಾಲ ಯೂನಿವರ್ಸಿಟಿಯಲ್ಲಿ ರೇಡಿಯೇಷನ್ ಥೆರಪಿ ಟೆಕ್ನಾಲಜಿಸ್ಟ್ ಆಗಿ ಕೆಲಸ ಮಾಡ್ತೇವೆ. ಅದಕ್ಕೋಸ್ಕರ ಕಲಿತಾ ಇರುವಂಥ ಸಂದರ್ಭ. ಒಂದು ಪ್ರಶ್ನೆ ಇತ್ತು, ಹೌ ಎಕ್ಸ್ರೇಸ್ ಪ್ರೊಡ್ಯೂಸ್ಡ್ ಅನ್ನೋ ಪ್ರಶ್ನೆ ಇತ್ತು. ಈ ಪ್ರಶ್ನೆಗೆ ಉತ್ತರವನ್ನು ಬಾಯ್ಪಾಠ ಮಾಡಲಿಕ್ಕೆ ತುಂಬ ಹೊತ್ತು ಪ್ರಯತ್ನ ಮಾಡಿದೆ, ಏನು ತಲೆಗೆ ಹೋಗ್ತಾ ಇಲ್ಲ. ಮೊದಲನೇದಾಗಿ ಇಂಗ್ಲೀಷ್ ಕೂಡ ಬರುವುದಿಲ್ಲ, ಅತ್ಲಾಗೆ ಸುಟ್ಟು ತಿನ್ನಲಿಕ್ಕೆ ಇಂಗ್ಲೀಷ್ ಬರುವುದಿಲ್ಲ ಎಂಬ ಹೇಳಿದ ಕತೆ. ಇಂಗ್ಲೀಷ್ನಲ್ಲೇ ಕಲಿಬೇಕು, ಏನು ಮಾಡೋದು ಗೊತ್ತಿಲ್ಲ. ಒಂದು ದಿವಸ ಸಾಯಂಕಾಲ ಹೀಗೆ ಪುಸ್ತಕ ಹಿಡ್ಕೊಂಡು ಓದ್ತಾ ಇದ್ದೆ. ಹೀಗೆ ಓದ್ತಾ ಇರುವಾಗ ಚಾಕ್ ಪೀಸ್ಗಳು ಟೇಬಲ್ ಮೇಲೆ ಇತ್ತು. ನಾನು ಈ ಚಾಕ್ ಪೀಸ್ಗಳನ್ನು ಸುಮ್ಮನೆ ಆಟ ಆಡ್ತಾ ಇದ್ದೆ. ಚಾಕ್ ಪೀಸ್ ಒಂದೊಂದೇ ಪೀಸ್ ತೆಗೆದು ಗೋಡೆಗೆ ಹೊಡಿತಾ ಆಟ ಆಡ್ತಾ ಇದ್ದೆ. ಒಂದು ಕಡೆಯಲ್ಲಿ ಓದು ಬಡಬಡ ಏನೋ ಮಣ ಮಾಡ್ತಾ ಇದ್ದೇನೆ. ಸಡನ್ ಆಗಿ ನನಗೇನೋ ಆಯ್ತು, ಆರ್ಕಿಮಿಡೀಸ್ಗೆ ಹೊಳೆದಾಗಿ ಯೂರೇಕ ಅಂತೇಳಿ ಹೊಳಿತು. ಅಂದರೆ ಮತ್ತೊಮ್ಮೆ ಒಂದು ಚಾಕ್ ಪೀಸನ್ನು ತೆಗೆದು ಸ್ವಲ್ಪ ಬಲವಾಗಿ ಗೋಡೆಗೆ ಹೊಡೆದ ಕೂಡಲೇ ಅಲ್ಲಿಂದ ಸ್ವಲ್ಪ ಡಸ್ಟ್ ಕೆಳಗಡೆ ಬರಲಿಕ್ಕೆ ಬಿದ್ದದ್ದು. ಮತ್ತೊಂದು ಚಾಕ್ ಪೀಸ್ ಹೊಡೆದೆ, ಅಲ್ಲಿಗೆ ಮತ್ತೆ ಚಾಕ್ ಪೀಸ್ ಅಂತ ತೆಗೆದು ದ ಡಿಸಲರೇಷನ್ ಆಫ್ ಫಾಸ್ಟ್ ಮೂವಿಂಗ್ ಎಲೆಕ್ಟ್ರಾನ್ಸ್ ಹಿಟ್ ಟು ದ ಟಾರ್ಗೆಟ್ ರಿಸಲ್ಟೆಂಟ್ ಎನರ್ಜೀಸ್ ಎಕ್ಸ್ರೇಸ್. ಅಲ್ಲಿಗೆ ನಾನು ಅದನ್ನು ಕೋರಿಲೇಟ್ ಮಾಡ್ಕೊಂಡ್ಬಿಟ್ಟೆ. ಎಲೆಕ್ಟ್ರಾನ್ಸ್ ಮೂವ್ ಆಗೋದಕ್ಕೂ ಅಲ್ಲಿಗೆ ಗೋಡೆಗೆ ಹೊಡೆಯೋದಕ್ಕೂ ರಿಸಲ್ಟೆಂಟ್ ಆಗಿ ಎನರ್ಜಿ ಬರುವುದಕ್ಕೂ ಅದನ್ನು ಹೀಗೆ. ಇನ್ನು ನಾನು ತಮಾಷೆಗೆ ಹೇಳೋದುಂಟು, ನಾನು ಏನು ಸತ್ತು ಮಲಗಿದ್ರು ಮೂಗಿಂದ ಹತ್ತಿಯನ್ನು ತೆಗೆದು ಹೌ ಎಕ್ಸ್ರೇಸ್ ಪ್ರೊಡ್ಯೂಸರ್ ಅಂತ ಕೇಳಿದ್ರೆ ಹೀಗೆ ಮಲಗಿದವನು ಎದ್ದು ನಿಂತ್ಕೊಂಡು ದ ಡಿಸಲ್ಟೇಷನ್ ಆಫ್ ಫಾಸ್ಟ್ ಮೂವಿಂಗ್ ಎಲೆಕ್ಟ್ರಾನ್ಸ್ ಹಿಟ್ ದ ಟಾರ್ಗೆಟ್ ದ ರಿಸಲ್ಟೆಂಟ್ ಎನರ್ಜೀಸ್ ಎಕ್ಸ್ರೇಸ್ ಅಂತ ಹೇಳ್ಬಿಟ್ಟು ಮಲಗ್ತೀನಿ ಅಂತ ಅಷ್ಟು ತಲೆಯೊಳಗೆ ಹೋಗಿ ಕೂತಿದೆ. ಸೊ ಮಕ್ಕಳಿಗೆ ಇದು ಸ್ವಲ್ಪ ಅರ್ಥ ಆಗದಿರ್ಬೋದು, ಯಾಕಂದರೆ ಸ್ವಲ್ಪ ಹೈಯರ್ ಲೆವೆಲ್ ಇದಿರ್ಬೋದು. ನಾನು ಹೇಳೋದು, ನೀವು ಯಾವುದೇ ವಿಚಾರವನ್ನು ನೀವು ಓದಿದ್ರೆ ಕೂಡ ಅದಕ್ಕೆ ಸರಿಯಾಗಿ ಈ ರೀತಿಯಲ್ಲಿ ಯಾವುದಕ್ಕೂ ಒಂದಕ್ಕೆ ಪಿಕ್ಚರೈಸ್, ಅಂದರೆ ನಮ್ಮ ಮನಸ್ಸು ಚಿತ್ರಗಳನ್ನು ಅರ್ಥ ಮಾಡಿಕೊಳ್ತದೆ. ಹಾಗಾಗಿ ಪಿಕ್ಚರೈಸ್ ಮಾಡಿಕೊಳ್ಳಿ. ಇನ್ನೊಂದು, ನನ್ನ 9ನೇ ಕ್ಲಾಸಿನ ಭೂಗೋಳ ಟೀಚರ್ ನನ್ನ ವಿಶ್ವನಾಥ್ ಶೆಟ್ಟಿ ಅಂತ ಇದ್ದಾರೆ, ಅವರನ್ನು ನಾನು ನೆನಪಿಸ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಅವರು ನಮಗೆ ನವಗ್ರಹಗಳು, ಅದಾದ ನಂತರ ಗ್ರಹಗಳಿಂದ ಒಂದು ಕಟ್ ಮಾಡಿ 8. ಸೊ ನವಗ್ರಹಗಳ ಬಗ್ಗೆ ನಮಗೆ ಕಲೀಲಿಕ್ಕೆ ಏನು ಹೇಳಿದ್ರು, ಬುಷು ಭೂ ಮಂಗು ಶಯು ನೆಪ್ಚು, ಬುಧ ಶುಕ್ರ ಭೂಮಿ ಗುರು ಶನಿ ಯುರೇನಸ್ ನೆಪ್ಚೂನ್ ಪ್ಲೂಟೋ. ನಮಗೆ ಒಂದೊಂದು ಅಕ್ಷರವನ್ನು ತೆಗೆದು, ಎಕ್ರಾನಿಮ್ಸ್ ಒಂದೊಂದು ಅಕ್ಷರವನ್ನು ತೆಗೆದು ಒಟ್ಟು ಮಾಡಿ ನವಗ್ರಹಗಳನ್ನು ಕಲೀಲಿಕ್ಕೆ ನಮಗೆ ಹೇಳಿಕೊಟ್ರು. ಯಾವತ್ತೂ ಮರೆಯುವುದಿಲ್ಲ. ನಂತರ ನಾನು ರೇಡಿಯೇಷನ್ ಥೆರಪಿ ಕಲಿಯುವಾಗ ನನಗೆ ಇದು ಹೆಲ್ಪ್ ಆಯಿತು. ತಲೆಯೊಳಗೆ 12 ನರ ಇದೆ. ಒಂದು ಕರೆ ಗಮನಿಸೋಣ. ಹಲೋ, ನಮಸ್ತೆ. ನಿಮ್ಮ ಹೆಸರು? ಪ್ರೇರಣಾ. ಹೇಳಿ ಪ್ರೇರಣಾ ಅವರೇ, ಪ್ರಶ್ನೆ ಕೇಳಿ ಪ್ರೇರಣಾ. ಮ್ಯಾಥ್ಸ್ ಲೆಕ್ಕ ಮ್ಯಾಥ್ಸ್ ಕಷ್ಟ ಆಗ್ತಾ ಉಂಟಾ? ಅದನ್ನ ಏನ್ ಮಾಡ್ಕೊಳ್ಳೋದು? ಹೌದು ಮ್ಯಾಥ್ಸ್ ಅನ್ನೇ ನಾನು ಯಾವುದೇ ಸಬ್ಜೆಕ್ಟ್ ಅನ್ನು ವಿಶೇಷವಾಗಿ ತೆಗೆದುಕೊಳ್ತಾ ಇಲ್ಲ, ಜನರಲ್ ಆಗಿ ನಾನು ಹೇಳ್ತೇನೆ. ಆದರೆ ಕೂಡ ಮ್ಯಾಥ್ಸ್ ಕಷ್ಟ ಆಗೋದಕ್ಕೆ ನಿಮಗೆ ಮೊದಲನೇದಾಗಿ ಏನು ಅಂತ ಹೇಳಿದರೆ, ನಾವು ಯಾವುದೇ ಒಂದು ವಸ್ತುವನ್ನು ನಾವು ಇಷ್ಟಪಡಲಿಕ್ಕೆ ಆರಂಭ ಮಾಡಿದರೆ ನಮಗೆ ಕಷ್ಟ ಅಂತ ಅನಿಸೋದಿಲ್ಲ. ಮ್ಯಾಥ್ಸ್ ಕಷ್ಟ ಅಂತ ಹೇಳ್ತಾ ಬಂದ ಹಾಗೆ ಇಲ್ಲಿ ನಾವು ಯೂನಿವರ್ಸ್ ಅಂತ ಹೇಳ್ತೇವೆ, ನಮ್ಮ ಒಂದು ಆಕರ್ಷಣೆಯ ನಿಯಮ ಅಂತ ಇದೆ, ಅಂದರೆ ಲಾ ಆಫ್ ಅಟ್ರಾಕ್ಷನ್ ಅಂತ ಹೇಳ್ತೇವೆ. ನಾವು ವಿಶ್ವದೊಟ್ಟಿಗೆ ನಮಗೆ ಇದು ಕಷ್ಟ ಅಂತ ಹೇಳಿದಾಗೆ ನಮಗೆ ಇನ್ನಷ್ಟು ಕಷ್ಟ ಆಗ್ತಾ ಹೋಗ್ತದೆ. ನಾವು ಮ್ಯಾಥ್ಸ್ ಪುಸ್ತಕವನ್ನು ತೆಗೆದಾಗಲೇ ನಾವೇನು ಹೇಳಬೇಕು, ಇದು ನನಗೆ ಸುಲಭ ಅಂತ ಒಂದು ನಮ್ಮ ಮನಸ್ಸಿಗೆ ಹೇಳಿಕೊಳ್ಳುವಾಗ ನಾವು ಯೂನಿವರ್ಸ್ ಒಟ್ಟಿಗೆ ಲಿಂಕ್ ಆಗಿಬಿಟ್ಟು ಅಲ್ಲಿಂದ ಇದು ಸುಲಭವನ್ನು ಮಾಡಿಕೊಡ್ಲಿಕ್ಕೆ ವಿಶ್ವವೇ ನಮಗೆ ದಾರಿ ತೋರಿಸಿಕೊಡ್ತದೆ ಒಂದು. ಮತ್ತು ಮ್ಯಾಥ್ಸಲ್ಲಿ ಕೆಲವೊಂದು ಸೂತ್ರಗಳಿವೆ,
ಕೆಲವೊಂದು ವಿಧಾನ ಇದೆ, ಅದನ್ನು ಚಾಚು ತಪ್ಪದೆ ಆ ಸ್ಟೆಪ್ಸ್ ಏನಿದೆ ನೋಡಿ, ಟೀಚರ್ಸ್ ನಿಮಗೆ ಕೆಲವೊಂದು ಸ್ಟೆಪ್ಸ್ ಹೇಳಿಕೊಟ್ಟಿದ್ದಾರೆ. ಇದಾದ ನಂತರ ಇದು, ಇದಾದ ನಂತರ ಇದು, ಇದಾದ ನಂತರ ಇದು, ಅದನ್ನೇ ಪಾಲನೆ ಮಾಡಿದರೆ ನಿಮಗೆ ಖಂಡಿತವಾಗಿ ಉತ್ತರ ಬರ್ತದೆ. ಅಲ್ಲಿ ಮತ್ತೇನು ಅಂತ ಹೇಳಿದ್ರೆ, ನಿಮ್ಮ ಟೀಚರ್ ಒಟ್ಟಿಗೆ ನಿಮಗೆ ಮ್ಯಾಥ್ಸ್ ಕಷ್ಟ ಅಂತ ಅನಿಸಿದ್ರೆ ನಿಮ್ಮ ಟೀಚರ್ ಒಟ್ಟಿಗೆ ಕೂತ್ಕೊಳ್ಬೇಕು. ಸಾಯಂಕಾಲ ಶಾಲೆಯ ಅವಧಿ ಮುಗ್ದ ನಂತರ ಆಗ್ಬೋದು ಅಥವಾ ಇನ್ನು ಫ್ರೀ ಟೈಮಲ್ಲಿ ಇರ್ಬೋದು, ಟೀಚರ್ ಒಟ್ಟಿಗೆ ಕೂತ್ಕೊಂಡು ಅದರ ಗುಟ್ಟೇನಿದೆ ನೋಡಿ, ನಾನು ಆವಾಗಲೇ ಹೇಳಿದೆ ಅಲ್ಲ, ಯಾವುದು ಎಕ್ಸ್ರೇಸ್ ಪ್ರೊಡ್ಯೂಸ್ ಅಂತ ಗುಟ್ಟು ಅಂತ ಇದೆ. ಆ ಗುಟ್ಟು ನಿಮಗೆ ಒಮ್ಮೆ ಸಿಕ್ಕಿಬಿಟ್ರೆ ಮತ್ತೆ ನೀವು ಇನ್ನು MSc ಮ್ಯಾಥಮೆಟಿಕ್ಸಲ್ಲಿ MSc ಮಾಡ್ಬೋದು, ಮ್ಯಾಥಮೆಟಿಕ್ಸಲ್ಲಿ PhD ಕೂಡ ನೀವು ಮಾಡ್ಬೋದು, ಏನು ಕಷ್ಟ ಇಲ್ಲ. ಗುಟ್ಟು ಮಾತ್ರ ನಿಮ್ಮ ಟೀಚರ್ ಹತ್ರ ಕೂತ್ಕೊಂಡು ನಿಮಗೆ ಯಾವುದು ಕಷ್ಟ ಆಗ್ತದೆ ಅದರ ಗುಟ್ಟನ್ನೊಮ್ಮೆ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಪ್ರೇರಣಾ ಅವರೇ, ಹಲೋ ಪ್ರೇರಣಾ ಅವರೇ, ನಿಮ್ಮ ಹೆಸರೇ ಪ್ರೇರಣಾ. ಹಾಗಾಗಿ ನೀವು ಮೊದಲನೇದಾಗಿ ಏನಾಗಬೇಕು, ನಿಮಗೆ ನೀವೇ ಪ್ರೇರಣೆ ಆಗಬೇಕು. ದಿಯಾ ಯೋನ ಪ್ರಚೋದಯಾತ್ ಅನ್ನೋದು ಮಾತಿದೆ. ನಮಗೆ ಕಷ್ಟ ಅಂತ ನಾವು ಅಂದುಕೊಂಡದ್ದು ಅದನ್ನು ಇಷ್ಟವಾಗಿ ಮಾಡಿಕೊಂಡ್ರೆ. ನೀನು SLC ಕ್ಲಾಸ್ ಯಾವುದಮ್ಮ ನಿಮ್ಮದು? 10th. ಓಕೆ, 10th ಅಲ್ಲಿ ಯಾವುದು 6 ಸಬ್ಜೆಕ್ಟಲ್ಲಿ ಮ್ಯಾಥ್ಸ್ ಮಾತ್ರ ಕಷ್ಟವಾ ನಿಮಗೆ? ಮತ್ತೆ ಯಾವುದು? ಸೈನ್ಸ್. ಓಕೆ, ಸೈನ್ಸು ಮ್ಯಾಥ್ಸ್ ತುಂಬಾ ಜನ ಕಷ್ಟ. ಏನು ಗೊತ್ತಾ, ನಿಮ್ಮ ಇಡೀ ತರಗತಿಯಲ್ಲಿ ಎಲ್ರಿಗೂ ಮ್ಯಾಥ್ಸ್ ಕಷ್ಟ ಆಗಿರೋದಿಲ್ಲ, ಎಲ್ರಿಗೂ ಸೈನ್ಸ್ ಕಷ್ಟ ಆಗಿರೋದು. ಕೆಲವರಿಗೆ ಮ್ಯಾಥ್ಸ್ ಪೀರಿಯಡು ಸೈನ್ಸ್ ಪೀರಿಯಡ್ ತುಂಬ ಇಷ್ಟ ಆಗುತ್ತೆ. ನೀವೇನು ಮಾಡಬೇಕಂದ್ರೆ, ಮೊದಲನೇದಾಗಿ ನೀವು ಪಾಸಿಟಿವ್ ಥಿಂಕಿಂಗ್, ನನಗೆ ಕಷ್ಟ ಆಗುತ್ತೆ ಅಂತ ಬಿಟ್ಬಿಡಿ. ಇವತ್ತಿಂದ ಈ ಕ್ಷಣದಿಂದ ನನಗೆ ವಿಜ್ಞಾನ ಅಥವಾ ಮ್ಯಾಥ್ಸು ಗಣಿತ ಸುಲಭ ಆಗುತ್ತೆ ಅಂತ ಎಣಿಸ್ಕೊಂಡು ಹೋಗಬೇಕು. ಇಲ್ಲ ನನಗೆ ಕಷ್ಟ ಅಂತ ಅಂದ್ಕೊಂಡ್ರೆ ಖಂಡಿತ ಕೊನೆಯವರೆಗೂ ಕಷ್ಟ ಆಗುತ್ತೆ. ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಪ್ರೇರಣಾ. ಹಾಗೆ ಥ್ಯಾಂಕ್ ಯು. ಓಕೆ, ಮುಂದಕ್ಕೆ ನಾನು ಅದರದ್ದು ಸ್ವಲ್ಪ ಎಕ್ಸಾಮ್ ಪ್ರಿಪರೇಷನ್ ಬಗ್ಗೆ ಟಿಪ್ಸ್ ಕೊಡ್ಲಿಕ್ಕಿದ್ದೇನೆ. ಆವಾಗ ನಾನು ಮತ್ತಷ್ಟು ಕೊಡ್ಲಿಕ್ಕಿದ್ದೇನೆ, ಪ್ರೇರಣಾ ಗಮನಿಸ್ತಾ. ನೀವು ಆಗ ಹೇಳಿದ ಹಾಗೆ ನೆನಪನ್ನ ಇಟ್ಕೊಳ್ಳಿ, ಕೆಲವು ಸೂತ್ರಗಳನ್ನು ಮಾಡುವಾಗ ಸುಸೂತ್ರವಾಗಿ ನಿಲ್ತದೆ ಅಂತ. ಖಂಡಿತ ಸೂತ್ರ ಮಾಡಿ ಸುಸೂತ್ರವಾಗಿ. ಇನ್ನೊಂದು ಇರುವಂತದ್ದು ಏಕಾಗ್ರತೆ. ಹೌದು, ಕಾನ್ಸಂಟ್ರೇಷನ್. ಈಗ ಓದ್ತಾರೆ ಕೆಲವರು, ಈಗ ಬೆಳಗ್ಗೆ ಓದ್ಬೇಕಾ ಇದು ಅಥವಾ ಸಂಜೆ ಓದ್ಬೇಕಾ ರಾತ್ರಿ ಓದ್ಬೇಕಾ, ಇದೆಲ್ಲ ಗೊಂದಲ ತುಂಬಾ ಇರ್ತದೆ. ಬಟ್ ನನ್ನ ಸಲಹೆ ಅಂದ್ರೆ, ನನ್ನ ಅನುಭವದ ಮೇಲೆ, ಈಗ ನೀವು ಹೇಗೆ ಓದ್ತಿರೋ ಹಾಗೆ ಓದೋದು ಒಳ್ಳೆಯದು. ಈಗ ನಾವು ಈಗ ನೀವು ನಾಳೆ ಬೆಳಗ್ಗೆ ಓದಂತ ಹೇಳಿದ್ರೆ ಕಷ್ಟ ಆಗ್ತದೆ ಅವರಿಗೆ. ಆಸ್ ಇಟ್ ಈಸ್ ಹೇಗಿದೆ ಹಾಗೆ ಓದ್ಬೇಕು. ಆದ್ರೆ ಒಂದು ಸೂಚನೆ ಏನಂತ ಹೇಳಿದ್ರೆ, ಎಕ್ಸಾಮ್ ಹತ್ರ ಬಂದಾಗ 5 ಗಂಟೆಗೆ ಎದ್ದು ಓದುವ ಹುಡುಗಿ ಅಥವಾ ಹುಡುಗ 4 ಗಂಟೆಗೆ ಹೇಳ್ಬಾರ್ದು. ಅದು ಹೆಚ್ಚು ಕಡಿಮೆ ಆಗ್ತದೆ. ಅಥವಾ ರಾತ್ರಿ 11 ಗಂಟೆವರೆಗೆ ಓದುವ ಹುಡುಗಿ ಎಕ್ಸಾಮ್ ತುಂಬಾ ಹತ್ರ ಬಂದಾಗ ಅದು 12 ಗಂಟೆಗೆ ಹೋಗ್ಬಾರ್ದು. ಅಥವಾ ನನ್ಗೆ ಲಾಸ್ಟ್ ಎಕ್ಸಾಮ್, ಕೊನೆ ಎಕ್ಸಾಮ್ ಅಂತ ಹೇಳಿ ರಾತ್ರಿ ಇಡೀ ನಿದ್ರೆಗೆಟ್ಟು ಓದಬಾರ್ದು. ಇದು ಸ್ವಲ್ಪ ಗಮನಿಸಬೇಕಾದ ವಿಚಾರ. ಆರೋಗ್ಯದ ಬಗ್ಗೆ ಕೂಡ ಸ್ವಲ್ಪ ಇನ್ಫಾರ್ಮೇಶನ್ ಗಮನಿಸಿಕೊಳ್ಬೇಕು ಸರ್. ಈಗ ಏಕಾಗ್ರತೆ ನಮ್ಮ ಮಕ್ಕಳು, ನೀವು ಹೇಳಿದಾಗ ಮೊಬೈಲ್ ಒಂದು ದೊಡ್ಡ ಸಮಸ್ಯೆ, ಟಿವಿ ಒಂದೊಂದು ಸಮಸ್ಯೆ. ಹೌದು, ಅದರೊಟ್ಟಿಗೆ ಇನ್ನೇನದು ಏಕಾಗ್ರತೆ ಮಾಡ್ಲಿಕ್ಕೆ ಬೇರೆ ಧ್ಯಾನ ಒಂದದಲ್ಲಿ ಬೇರೆ ಏನಾದ್ರು ಉಂಟು ಅಂತ ಹೇಳಿ. ಏಕಾಗ್ರತೆ ಮಾಡ್ಲಿಕ್ಕೆ ಒಂದು, ನಾವು ಧ್ಯಾನದ ಬಗ್ಗೆ ಹೇಳಿದರೆ, ಟಿವಿಯಿಂದ ಟಿವಿ ಅಥವಾ ಇನ್ನು ಮೊಬೈಲಿಂದ ದೂರ ಇರುವಂಥದ್ದನ್ನು ಹೇಳಿದ್ದೇನೆ. ಮತ್ತೆ ನಮಗೇನು ಮಾಡ್ಬೋದು ಅಂತ ಹೇಳಿದರೆ, ಈಗ ನಮ್ಮಲ್ಲಿ ಮನೆಯಲ್ಲಿ ಫ್ಯಾನ್ ಇರ್ತದೆ, ಸ್ವಲ್ಪ ಫ್ಯಾನ್, ಆ ಫ್ಯಾನಿನ ಕೆಳಗೆ, ಹೆಚ್ಚಾಗಿ ನಾವು ಫ್ಯಾನ್ ಕೆಳಗೇನೆ ಮಲಗ್ತೀವಿ. ಆದರೆ ಈ ಫ್ಯಾನಿನ ನೇರ ಕೆಳಗಡೆ ಮಲಗಿ ಅದರ ಮಧ್ಯದ ಪಾಯಿಂಟ್ ಇದೆ ಅಲ್ಲ, ಆ ಮಧ್ಯದ ಪಾಯಿಂಟ್ ತಿರುಗ್ತಾ ಇರ್ತದಲ್ಲ, ಮಧ್ಯದ ಪಾಯಿಂಟನ್ನು ಹೀಗೆ ಗಮನಿಸ್ತಾ ಬೇರೆ ಯಾವುದೇ ರೀತಿಯಲ್ಲೂ ಆಚೆ ಈಚೆ ಮನಸ್ಸು ಮಾಡದೆ ಅಲ್ಲಿ ಏನು ನಡೀತಾ, ಬೇಕಿದ್ರೆ ಒಂದು ಚುಕ್ಕೆ ಹಾಕೊಳ್ಳಿ, ಒಂದು ಚುಕ್ಕೆಯನ್ನು ಫ್ಯಾನ್ನ ಕೆಳಗೆ ಹಾಕಿ ಆ ಚುಕ್ಕೆಯನ್ನೇ ನೋಡ್ತಾ ಫ್ಯಾನ್ ತಿರುಗ್ತಾ ಇರ್ತದೆ, ಅದನ್ನೇ ಒಂದು 5 ರಿಂದ 10 ನಿಮಿಷ ಗಮನಿಸ್ತಾ ಇರುವಂಥದ್ದು. ಈ ರೀತಿಯ ಟೆಕ್ನಿಕ್ಸ್ಗಳನ್ನು ಬಹಳಷ್ಟು ನಾವು ಉಪಯೋಗಿಸಲಿಕ್ಕೆ ಸಾಧ್ಯ ಆಗುತ್ತೆ. ಬಹಳಷ್ಟು ಟೆಕ್ನಿಕ್ಸನ್ನು ಬೇರೆ ಬೇರೆ ಟೆಕ್ನಿಕ್ಸ್ ಇದನ್ನು ಬಳಸ್ಬೋದು. ಆದರೆ ಈ ಓದುವ ವಿಚಾರಕ್ಕೆ ಬರುವಾಗ, ಯಾವುದೇ ಒಂದು ವಿಚಾರವನ್ನು ನಾವು ಮನಸ್ಸಿಟ್ಟುಕೊಂಡು ಓದಬೇಕು. ಅದು ಸುಮ್ಮನೆ ನಾವು ಓದ್ಕೊಳ್ಳೋದಲ್ಲ, ಅಲ್ಲಿ ಮನಸ್ಸಿಟ್ಟುಕೊಂಡು ಅರ್ಥ ಮಾಡಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡಬೇಕು. ನಾನು ಆಗಲೇ ಹೇಳಿದ ಹಾಗೆ ಅರ್ಥ ಮಾಡಿಕೊಂಡು ಓದಿದರೆ ಏಕಾಗ್ರತೆಗೆ ನಮಗೆ ಹೆಲ್ಪ್ ಆಗುತ್ತೆ. ಅಂದ್ರೆ ಕಷ್ಟಪಟ್ಟು ಓದಬಾರದು, ಇಷ್ಟಪಟ್ಟು. ಮತ್ತೆ ಬಹಳ ಮುಖ್ಯವಾಗಿ ಇದು ಓದು ನನಗೋಸ್ಕರ ಅಂತ ಇರ್ಬೇಕು. ಖಂಡಿತ. ಈಗ ನಾವೆಲ್ಲ ಹೌದು, ನಾವು ಪಾಠ ಮಾಡುವಾಗ ನಿಮ್ಗೆ ಹೇಳ್ತೇವೆ, ನಮ್ಮ ಶಾಲೆಗೆ ಇಷ್ಟು ರಿಸಲ್ಟ್ ಬರಬೇಕು, ನೀನು ಓದಬೇಕು, ಫಸ್ಟ್ ಕ್ಲಾಸ್ ಬರಬೇಕು, ಡಿಸ್ಟಿಂಕ್ಷನ್ ಬರಬೇಕು, ನಿನ್ನ ಹೆಸರು, ನಿನ್ನ ಫೋಟೋ ಬ್ಯಾನರಲ್ಲಿ ಬರ್ತದೆ ಎಲ್ಲ ಹೇಳ್ಬೋದು. ಆದರೆ ಯಾವಾಗ ಅಂತ ಹೇಳಿದ್ರೆ, ನಾವು ಕುದುರೆನ ನೀರು ತಗೊಂಡವರೆಗೆ ತಗೊಂಡು ಹೋಗ್ಬೋದು, ಕುದುರೆ ನೀರೇ ಕುಡಬೇಕಲ್ಲ, ಅದೇ ಕುಡಿಬೇಕು ನೀರು. ಹಾಗಾಗಿ ನಾವೆಲ್ಲ ಹೇಳ್ತೀವಿ, ಈಗ ನಾವು ಕೂಡ ಸರ್ ಕೂಡ ತುಂಬ ಹೇಳ್ತೀವಿ. ಆದರೆ ಇವೆಲ್ಲವನ್ನ ಪ್ರಯತ್ನ ಮಾಡುವಂಥದ್ದು, ಆ ಪ್ರಯತ್ನದೊಟ್ಟಿಗೆ ತಾನು ಮನಸ್ಸು ಮಾಡೋದು ನೀವು ಎಲ್ಲಿವರೆಗೆ ತೆಗೆದುಕೊಳ್ಳುವ ಮನಸ್ಸು ಮಾಡೋದಿಲ್ಲ, ಅಲ್ಲಿವರೆಗೆ ನಾವು ಎಷ್ಟೇ ನಿಮಗೆ ಟ್ರೈನಿಂಗ್ ಕೊಟ್ಟರು ಕೂಡ, ನಾವು ಅದ್ಭುತವಾಗಿ ಪಾಠ ಮಾಡಿದ್ರು ಕೂಡ ಮನಸ್ಸಿಗೆ ಹೋಗುವುದಿಲ್ಲ. ಹಾಗಾಗಿ ಸರ್ ಹೇಳಿದ ಹಾಗೆ ಏಕಾಗ್ರತೆಗೆ ಇನ್ನೊಂದು ಇದೆ, ದೀಪವನ್ನ, ಕ್ಯಾಂಡ್ಲನ್ನ, ಕತ್ತಲೆ ಕೋಣೆಯಲ್ಲಿ ದೀಪವನ್ನು ಹಚ್ಚಿ
ಅದರ ಒಂದು ತುದಿಯನ್ನ ಏನು ಕೆನ್ನಾಲಗೆ ಇರ್ತದನ್ನ ಗಮನಿಸುವುದು ಕೂಡ ಕಣ್ಣು ಮುಚ್ಚದೆ ಇಕ್ಕದೆ ನೋಡಿದಾಗ ಕೂಡ ಸ್ವಲ್ಪ ಅಲ್ಲಿ ಏಕಾಗ್ರತೆ ಖಂಡಿತವಾಗಿ ಬರ್ತದೆ ಅನ್ನೋದು ಬಹಳ ಮುಖ್ಯ. ಇನ್ನೊಂದು, ಈ ವೇಳಾಪಟ್ಟಿ ಎಷ್ಟು ಮುಖ್ಯ ಆಗತ್ತೆ ಅಂತ ಹೇಳಿ, ಏನು ಹೇಗೆ ವೇಳಾಪಟ್ಟಿ ಹೇಗಿರ್ಬೇಕು? ಈಗ ಟೈಮ್ ಟೇಬಲ್, ಒಂದು ಎಕ್ಸಾಮ್ ಟೈಮ್ ಟೇಬಲ್ ಆಲ್ರೆಡಿ ಕೊಟ್ಟಿದ್ದಾರೆ, ಈ ಓದಿಗೇನಾದ್ರೂ ವೇಳಾಪಟ್ಟಿ ಖಂಡಿತ ಉಂಟು. ಓದಿಗಿರುವಂತಹ ವೇಳಾಪಟ್ಟಿಗಳು ನಾವು ಶಾಲೆಯಲ್ಲಿ ಅವ್ರದ್ದೇ ಆದ ವೇಳಾಪಟ್ಟಿ ಇದೆ. ಶಾಲೆಯಲ್ಲಿ ಯಾವ್ಯಾವುದು ಏನು ಟೈಮ್ ಟೇಬಲ್ ವೇಳಾಪಟ್ಟಿ ಹಾಕಿರ್ತಾರೆ, ಅದು ಸರಿಯಾಗಿ ಪಾಲನೆ ಮಾಡ್ತೀವಿ. ಮನೆಗೆ ಬಂದ ನಂತರ ಮನೆಯಲ್ಲಿ ಓದಲಿಕ್ಕೆ ಪ್ರತಿ ಮಗು ಕೂಡ ವೇಳಾಪಟ್ಟಿ ಮಾಡಿದ್ದೇವೆಯೋ ಇಲ್ಲವೋ ಎಂಬುದು ಮುಖ್ಯ. ಮತ್ತೆ ಅದಕ್ಕಿಂತ ಮೊದಲು, ವೇಳಾಪಟ್ಟಿಗೆ ಹೋಗುವ ಮೊದಲು ನಾನು ಆರೋಗ್ಯದ ಬಗ್ಗೆ ಹೇಳ್ತೇನೆ. ಕನಿಷ್ಠ ಒಂದು ಮಗು ದಿವಸಕ್ಕೆ 7 ಗಂಟೆ ಆದರೂ ನಿದ್ರೆ ಮಾಡಲೇಬೇಕು. ಅದು ಪರೀಕ್ಷಾ ದಿವಸ ಇರಲಿ, ಈಗ ಇರಲಿ, ಒಂದು 7 ಗಂಟೆ ನಿದ್ರೆ, ಅದನ್ನು ಸರಿ ಮಾಡಿಕೊಂಡು ನಮ್ಮ ವೇಳಾಪಟ್ಟಿ ಇತ್ಯಾದಿಗಳನ್ನ ತಯಾರು ಮಾಡಿಕೊಳ್ಬೇಕು. ಸೊ ನಾವು ಸಾಯಂಕಾಲ ಎಷ್ಟೋ ಮಕ್ಕಳು 4-4:15 ಗಂಟೆಗೆ ಮನೆಗೆ ಬರ್ತೇವೆ. ಕೆಲವು ಮಕ್ಕಳು 5-5:30 ಕೂಡ ಆಗ್ಬೋದು, ಮನೆಯಿಂದ ಸ್ವಲ್ಪ ದೂರ ಎಲ್ಲ ಇರ್ಬೋದು. ಅಂತೂ ನಾನು 6 ಗಂಟೆಯ ನಂತರಕ್ಕೆ ಒಂದು ವೇಳಾಪಟ್ಟಿಯನ್ನು ಸಿದ್ಧ ಮಾಡಿದ್ದೇನೆ. ಈ ವೇಳಾಪಟ್ಟಿ ಯಾವ ರೀತಿಯಲ್ಲಿ ಮಾಡಬೇಕು, ಮತ್ತು ಅದಕ್ಕಿಂತ ಮೊದಲು ಏನು ಮಾಡಬೇಕಂತ ಹೇಳಿದರೆ, ಒಬ್ಬೊಬ್ಬರು ವಿದ್ಯಾರ್ಥಿಗಳಿಗೆ ಒಂದೊಂದು ರೀತಿ ಸಬ್ಜೆಕ್ಟ್ಗಳು ಟಫ್ ಸುಲಭ ಇರುತ್ತೆ. ನಾನೊಂದು ವೇಳಾಪಟ್ಟಿಯನ್ನು ತಯಾರು ಮಾಡಿದ್ದೇನೆ. ಅಲ್ಲಿ ಮೊದಲನೇದಾಗಿ ನಾನು ಈಸಿಯಿಂದ ಟಫ್ಗೆ ರಫ್ಲಿ ಫಸ್ಟಿಗೆ ಹಿಂದಿ ಅಂತ ತೆಗೆದುಕೊಂಡಿದ್ದೆ. ಹಿಂದಿ, ಕನ್ನಡ, ಸೋಷಿಯಲ್ ಸೈನ್ಸ್, ಇಂಗ್ಲಿಷ್, ಮ್ಯಾಥಮೆಟಿಕ್ಸ್ ಅಂತ ಹಿಂದಿ ಬರ್ತಾ ಇರ್ಬೋದು, ಗಮನಿಸಿಗಳು. ಅದು ಈಸಿ ಟು ಟಫ್ ಅಂದ್ರೆ ನನ್ನ ಸುಮ್ಮನೆ ಅಂದಾಜಿಗೆ ಮಾಡಿದ್ದು, ಎಲ್ರಿಗೂ ಹೀಗೆ ಇರಬೇಕಂತ ಏನೂ ಇಲ್ಲ, ಈಸಿ ಟು ಟಫ್ ಅಂತ ಮಾಡಿದ್ದೇನೆ. ಈಗ ಇದಕ್ಕೆ ಸರಿಯಾಗಿ ನಮ್ಮ ವೇಳಾಪಟ್ಟಿಯನ್ನು ಮಾಡಲಿಕ್ಕೆ ನನ್ನದೇ ಆದಂಥ ಒಂದು ವೇಳಾಪಟ್ಟಿ ಇದೆ. ನಾನು ಫಸ್ಟಿಗೆ ಸಾಯಂಕಾಲದ ವೇಳಾಪಟ್ಟಿಯನ್ನು ತೋರಿಸ್ತೇನೆ. ಈ ಸಾಯಂಕಾಲದ ವೇಳಾಪಟ್ಟಿಯಲ್ಲಿ 6 ಗಂಟೆಯಿಂದ ಆರಂಭ ಆದರೆ ಒಂದು 40 ನಿಮಿಷ, ಅಂದ್ರೆ ಒಟ್ಟಿಗೆ ಒಮ್ಮೆ ಈಸಿ ಸಬ್ಜೆಕ್ಟ್, ಒಮ್ಮೆ ಟಫ್, ಆರಂಭದಲ್ಲಿ ಬಂದ ಕೂಡಲೇ ನಿಮಗೆ ಯಾವುದು ಟಫ್ ಅಂತ ಅನಿಸ್ತದೆ ನೋಡಿ, ಅಲ್ಲಿ ನಂಬರ್ ಹಾಕಿದೆ 6 ಅಂತ. ಯಾಕಂದ್ರೆ 6 ಅಂದ್ರೆ ಟಫಿನ ಸಬ್ಜೆಕ್ಟ್. ಮೊದಲು ತೋರಿಸಿದೆ 1 ರಿಂದ 6ರವರೆಗೆ ತೋರಿಸಿದೆ, 6 ರಿಂದ 6 40 ಅಂತ ಕಾಣ್ತಾ ಇದೆ, 7 10 ಅಂತ ಕಾಣ್ತಾ ಇದೆ. ಅದು ಟಫಿನ ಸಬ್ಜೆಕ್ಟ್ ಮೊದಲು ತೆಗೆದುಕೊಂಡು 40 ನಿಮಿಷ. ಅದಾದ ನಂತರ ಸ್ವಲ್ಪ ಸಮಯ ಕಡಿಮೆ, ಒಂದು 20-25 ನಿಮಿಷ ಅಥವಾ ಒಂದು ಅರ್ಧ ಗಂಟೆ, ಅಲ್ಲಿ ಏನಾಗುತ್ತೆ, ಅದು ಈಸಿ ಸಬ್ಜೆಕ್ಟ್, ಒಂದು ಟಫ್ ಒಂದು ಈಸಿ, 2 ಸಬ್ಜೆಕ್ಟ್ ಒಂದು ಸಲ ಮುಗಿಸಿದ ನಂತರ ಕನಿಷ್ಠ 10 ನಿಮಿಷದ ಬ್ರೇಕ್ ಕಂಪಲ್ಸರಿ. 7:10 ರಿಂದ 7:20 ಖಂಡಿತ. ನೀವು 6 ಗಂಟೆ ಸರ್ 6:40 6 ಅಂತ ಹಾಕಿದ್ದೀರಿ, ಅದೇನದು 6 ರಿಂದ ಅಂದ್ರೆ 6ನೇ ಅಂದ್ರೆ ಟಫ್ 6 ನಾನು ಅಲ್ಲಿ ಸಬ್ಜೆಕ್ಟ್ ಕೊಟ್ಟಿದ್ದೇನಲ್ಲ, 1 ರಿಂದ 6 ಕೊಟ್ಟಿದ್ದೇನೆ ನೋಡಿ. 6ರಲ್ಲಿ ಮ್ಯಾಥ್ಸ್ ಇದೆ ನೋಡಿ, ಸರಿ, ಮ್ಯಾಥ್ಸ್ ಇದೆ. ಮ್ಯಾಥ್ಸ್ ಅಂತ ಅರ್ಥ, ನಾನು ಮ್ಯಾಥ್ಸ್ ಅಂತ ಬರೀಲಿಲ್ಲ. ನಾನು ಮ್ಯಾಥ್ಸ್ ಅಂತ ಯಾಕೆ ಬರೀಲಿಲ್ಲ, 6ನೇ ಸಬ್ಜೆಕ್ಟ್ ಮ್ಯಾಥಮೆಟಿಕ್ಸ್ ಅಂತ ಬಂತು, ಅಲ್ಲಿ ಮ್ಯಾಥಮೆಟಿಕ್ಸ್ ಅಂತ ಬಂತು. ಅಲ್ಲಿ ಟಫ್ ಇರುವಂತದ್ದು 6ನೇದು ಅಂತ ಹೇಳಿ. ಬಹುಶಃ ಇನ್ನು ಕೆಲವರಿಗೆ ಹಿಂದಿಯೇ ಲಾಸ್ಟ್ ಟಫ್ ಆಗಬಹುದು, ಗೊತ್ತಿಲ್ಲ ನಮಗೆ. ಇನ್ನು ಕೆಲವರಿಗೆ ಕನ್ನಡ ಟಫ್ ಆಗ್ಬಹುದು, ಹೇಳಲಿಕ್ಕೆ ಆಗುದಿಲ್ಲ. ಅವರಿಗೆ ಯಾವುದು ಟಫ್ ಅದು 6ನೇದು. ಹಾಗಾಗಿ ಏನಾಗ್ತದೆ, 6 ಅಂತ ಹೇಳಿದ್ರೆ ಮೊದಲು ಏನ್ ಮಾಡ್ಬೇಕು, 6ನೇ ಸಬ್ಜೆಕ್ಟ್ ಅನ್ನು ಅಂದ್ರೆ ಟಫ್ ಆಗಿರೋ ಸಬ್ಜೆಕ್ಟ್, ಅದಾದ ನಂತರ ಒಮ್ಮೆ ಈಸಿ ಇರೋ ಸಬ್ಜೆಕ್ಟ್ ಎರಡನ್ನು ಓದಿದ ನಂತರ ಒಂದು ಸ್ವಲ್ಪ ಹೊತ್ತು, ಕನಿಷ್ಠ 10 ನಿಮಿಷ ರೆಸ್ಟ್ ತಗೊಳ್ಬೇಕು. ಕೂತಲಿಂದ ಏಳಲೇಬೇಕು ಕಂಪಲ್ಸರಿ. ಯಾಕಂದ್ರೆ ಕಂಟಿನ್ಯೂಸ್ ಓದಿ ಮನಸ್ಸಿಗೆ ಆಗುದಿಲ್ಲ, ನಾಟೋದಿಲ್ಲ, ಮನಸ್ಸಿಗೆ ಗೊಂದಲಕ್ಕೀಡಾಗುತ್ತೆ. ಅದಾದ ನಂತರ ಮತ್ತೆ ಅಲ್ಲಿ ಏನಾಗ್ತದೆ, 5 ಬರ್ತಾ ಇದೆ ಅಂದ್ರೆ ಟಫ್ ಅಲ್ಲಿ 2ನೇದು, ಮ್ಯಾಥ್ಸಿಗಿಂತ ಸ್ವಲ್ಪ ಈಸಿ ಇರುವಂಥದ್ದು, ಅದು ಸೈನ್ಸ್ ಇರ್ಬೋದು, ಕನ್ನಡ ಇರ್ಬೋದು, ನಿಮಗೆ ಯಾವುದಾದ್ರು ಅದನ್ನು ತೆಗೆದುಕೊಳ್ಳೋದು. ಆ ನಂತರ 2ನೇ ಈಸಿ, ಅಂದ್ರೆ ಒಂದು ಟಫ್ ಒಂದು ಈಸಿ, ಒಂದು ಟಫ್ ಒಂದು ಈಸಿ, ಒಂದು ಟಫ್ ಒಂದು ಈಸಿ, ಈ ರೀತಿ 2ನೇ ಸಲ ಅದೇ ಒಂದು ಟಫ್ ಒಂದು ಈಸಿ ಆದ ನಂತರ ಏನಾಗುತ್ತೆ, ನಿಮಗೆ ಊಟದ ಟೈಮ್ ರಾತ್ರಿ 8:30ರಿಂದ 9 ಗಂಟೆ. ಇದನ್ನೆಲ್ಲ ನೀವು ಟೈಮ್ ಆಚೀಚೆ ಮಾಡ್ಕೊಳ್ಬಹುದು. ನಾನೊಂದು ರಫ್ಲಿ ಕೊಟ್ಟದ್ದು, ಒಂದು ಗೈಡೆನ್ಸ್ ಕೊಟ್ಟಿದ್ದೇನೆ ಅಷ್ಟೇ. ಇದನ್ನ ಇಟ್ಕೊಂಡು ನೀವು ನಿಮಗೆ ಅನುಕೂಲ ಆದ ಹಾಗೆ ಟಫ್ ಇದ್ದದಕ್ಕೆ ಜಾಸ್ತಿ ಟೈಮ್ ಕೊಟ್ಟು, ಈಸಿ ಇದ್ದದಕ್ಕೆ ಇನ್ನೂ ಕಡಿಮೆ ಟೈಮ್ ಕೊಟ್ಟು, ಈ ರೀತಿಯಲ್ಲಿ ಮಾಡಿ 10 ಕಾಲೊಳಗೆ ನಿಮ್ಮ ಟೈಮ್ ಕೆಲಸ ಮುಗಿಬೇಕು. 10 ಕಾಲ ಹೊತ್ತಿಗೆ ಮಲಗಬೇಕು. 9 ರಿಂದ 9:40 4ನೇ ಸಬ್ಜೆಕ್ಟ್, ಹೌದು. 9:40 ರಿಂದ 10:15 3ನೇ ಸಬ್ಜೆಕ್ಟ್, ಏನಿತ್ತು ಆ ಲೆಕ್ಕದಲ್ಲಿ ಹಾಕಿ ಈ ರೀತಿಯಲ್ಲಿ ಹಾಕಿದ್ರೆ ಅರ್ಥ ಆಯ್ತು ಅಂತ ಭಾವಿಸ್ತೇನೆ. ಈ ರೀತಿಯಲ್ಲಿ ಅದಾದ ನಂತರ ಏನು, ಮತ್ತೆ ಒಂದು 7 ಗಂಟೆ ನಿದ್ರೆ. ಮತ್ತೆ ಈ ಸಾಯಂಕಾಲ ಹೊತ್ತು ಅಂದ್ರೆ ಆಗ ಸರ್ ಹೇಳಿದ್ರು, ಈಗಾಗಲೇ ನಾವು ಮಾಡ್ತಿರುವಂತ ಶಿಸ್ತುಗಳನ್ನು ಪಾಲನೆ ಮಾಡಿ, ಯಾರು ಮಾಡದವರಿಗೋಸ್ಕರ ಕೊಟ್ಟದ್ದು. ನೀವು ಸಾಯಂಕಾಲ ಹೊತ್ತಿ ಬರವಣಿಗೆ ಚಟುವಟಿಕೆಗಳನ್ನು ಜಾಸ್ತಿ ಮಾಡಿದ್ರೆ ಒಳ್ಳೇದು. ಮಾಡಿ ಅಂತ ನಾನು ಹೇಳಲ್ಲ, ಮಾಡಿದ್ರೆ ಒಳ್ಳೇದು. ಈಗ ಹೋಮ್ ವರ್ಕ್ ಮಾಡ್ಲಿಕ್ಕೆ ಇರ್ಬೋದು, ಅಥವಾ ಬರ್ದು ಕಲೀಲಿಕ್ಕೆ, ಉದಾಹರಣೆಗೆ ಮ್ಯಾಥ್ಸ್ ಎಲ್ಲ ನಿಮಗೆ ಓದ್ಲಿಕ್ಕೆಲ್ಲ ಬರ್ದು ಕಲಿಬೇಕು, ವರ್ಕ್ ಮಾಡಿ ಕಲಿಬೇಕು, ಅದನ್ನು ಮಾಡಬಹುದು. ಈ ರೀತಿಯಲ್ಲಿ ಬರ್ದು ಕಲಿಬೇಕದನ್ನು ಸಾಯಂಕಾಲ ಮಾಡಬಹುದು, ಸಲಹೆ ಮಾತ್ರ. ಆನಂತರ ಬೆಳಿಗ್ಗೆ 5 ಕಾಲೊತ್ತಿಗೆ 5 ಕಾಲರಿಂದ ಎದ್ದು 5:15 ಟೈಮ್ ಟೇಬಲ್ ಹಾಕಿದ್ದೇವೆ ಬೆಳಿಗ್ಗೆ 5:15 ಇಲ್ಲಿ ಕೂಡ, ಅಲ್ಲಿಂದ ಕೂಡ ಹಾಗೆ ಸೇಮ್ ಸಿಸ್ಟಮ್ ಅಲ್ಲಿ ಫಾಲೋ ಆಗ್ತದೆ. ಇಲ್ಲಿ ಮಾತ್ರ ಓದುವಂಥದ್ದು ಇರ್ತದಲ್ಲ, ಜಾಸ್ತಿ ಇಂಪಾರ್ಟೆನ್ಸ್ ಓದೋದಕ್ಕೆ ಕೊಡಬೇಕು. ಅಂದ್ರೆ ಅರ್ಥಾತ್ ಪ್ರತಿನಿತ್ಯ
ಒಂದು ಸಬ್ಜೆಕ್ಟನ್ನು 2 ಸಲ ಅಂದರೆ 6 ಸಬ್ಜೆಕ್ಟನ್ನು ಪ್ರತಿನಿತ್ಯ ಓದಿರಲೇಬೇಕು. ಇಲ್ಲಿ ಕನ್ನಡಕ್ಕೆ ಇಂಪಾರ್ಟೆನ್ಸ್ ಜಾಸ್ತಿ, ಹಿಂದಿಗೆ ಇಂಪಾರ್ಟೆನ್ಸ್ ಜಾಸ್ತಿ ಹಾಗೇನಿಲ್ಲ. 6 ಸಬ್ಜೆಕ್ಟಿಗೆ ಇಂಪಾರ್ಟೆನ್ಸ್ ಈಕ್ವಲ್ ಕೊಡಲೇಬೇಕು ನೀವು. ಅದರಲ್ಲಿ ತುಂಬ ಕಷ್ಟ ಆಗೋದಕ್ಕೆ ನಾವು ಸ್ವಲ್ಪ ಟೈಮ್ ಟೇಬಲ್ ಮಾಡುವಾಗ ಒಂದು ಸ್ವಲ್ಪ ಜಾಸ್ತಿ ಸಮಯಕ್ಕೆ ವೇಳಾಪಟ್ಟಿಯಲ್ಲಿ ಕೊಟ್ಟಿದ್ದೇವೆ. ಸ್ವಲ್ಪ ಜಾಸ್ತಿ ಕೊಟ್ಟಿದ್ದೇವೆ. ಒಂದು ಯಾಕೆಂದ್ರೆ ಸ್ವಲ್ಪ ಜಾಸ್ತಿ ಕೆಲಸ ಮಾಡ್ಲಿಕ್ಕೆ ಇರುತ್ತೆ, ಸುಲಭದಕ್ಕಿಂತ ಸ್ವಲ್ಪ ಕಡಿಮೆ ಕೊಟ್ಟಿದ್ದೇವೆ. ಏನೇ ಆಗಲಿ ಡೈಲಿ ಓದುವಂಥದ್ದು ಮಾತ್ರ ಬಿಡಬಾರ್ದು. ಬೆಳಿಗ್ಗೆ ಹಾಗೆ ನಾವು ಕೊಟ್ಟರೆ ಟೈಮ್ 7:30 ಮುಗಿತಾ ಇದೆ. ಕೆಲವರು 8:30 ಮನೆಯಲ್ಲಿ ಇರ್ತಾರೆ, 9 ಗಂಟೆಗೆ ಶಾಲೆಗೆ ಹೊರಡೋರಿದ್ದಾರೆ. ಅದಕ್ಕೆ ಸರಿಯಾಗಿ ಸಮಯವನ್ನು ಆಚೀಚೆ ನೀವು ಹೊಂದಿಸಿಕೊಳ್ಬಹುದು. ಇಲ್ಲಿ 20 ನಿಮಿಷ ಕೊಟ್ಟದಕ್ಕೆ ಇನ್ನೊಂದು 5 ನಿಮಿಷ ಸೇರಿಸಿಕೊಂಡು 10 ನಿಮಿಷ ಸೇರಿಸಿಕೊಂಡು ನಿಮ್ಮ ಟೈಮ್ ಟೇಬಲ್ ಅನ್ನು ನೀವೇ ಮಾಡಬಹುದು. ಪ್ರಧಾನವಾಗಿ ಈ ರೀತಿಯ ಟೈಮ್ ಟೇಬಲ್ ಅನ್ನು ಮಾಡಿ ನಿಮ್ಮ ಟೀಚರ್ ಹತ್ರ ನಿಮಗೆ ಯಾರು ಇಷ್ಟ ಇದ್ದಾರೆ ನೋಡಿ ಅವ್ರ ಹತ್ರ ಒಮ್ಮೆ ತೋರಿಸಿಕೊಂಡು ಅಪ್ರೂವಲ್ ತೆಗೆದುಕೊಂಡು ಮತ್ತೆ ನೀವು ಮುಂದುವರಿಯುವುದು ಒಳ್ಳೆಯದು. ಖಂಡಿತ ನೀವು ಇದು ಗಮನಿಸ್ಕೊಳ್ಬೇಕು ವಿದ್ಯಾರ್ಥಿಗಳು. ಈಗ ಸರ್ ಹಾಕಿದ ಒಂದು ವೇಳಾಪಟ್ಟಿ ಅದೊಂದು ಕೇವಲ ಒಂದು ಅವರ ಅನಿಸಿಕೆ. ಬಟ್ ಮಗು ಯಾವ ರೀತಿಯಲ್ಲಿ ನಿಮಗೆ ಯಾವ ರೀತಿಯಲ್ಲಿ ಬದಲಾವಣೆ ಆಗುತ್ತೆ ಅದೇ ರೀತಿಯಲ್ಲಿ ವೇಳಾಪಟ್ಟಿಯನ್ನ ಬದಲಿಸಿಕೊಂಡ್ರೆ ಖಂಡಿತವಾಗಿ ಒಳ್ಳೆ ಅಂಕ ಪಡಿಬಹುದು. ಖಂಡಿತ. ಇನ್ನೊಂದು ಬಹಳ ಮುಖ್ಯವಾಗಿ ಈ ಕಷ್ಟವಾದ ವಿಷಯಗಳು ಸುಲಭವಾಗಿ ಮಾಡಿಕೊಳ್ಳುವಂಥದ್ದು. ಈಗ ಅವರೇ ಸೆಲ್ಫ್ ಸ್ಟಡಿ ಮಾಡಿಕೊಳ್ಳಿಕ್ಕೆ ಏನಾದರೂ ನಿಮ್ಮದು ಯೋಚನೆಗಳಿವೆಯಾ? ಎಸ್, ಥ್ಯಾಂಕ್ ಯು ಸರ್. ಖಂಡಿತವಾಗಿಯೂ ಒಂದು ಪ್ರೂವನ್ ಮೆಥಡ್ ಇದೆ ಸೆಲ್ಫ್ ಸ್ಟಡಿ ಮಾಡೋದಕ್ಕೋಸ್ಕರ. ಇದನ್ನು ಬಹಳಷ್ಟು ಮಕ್ಕಳಿಗೆ ನಾನು ಹೇಳಿಕೊಟ್ಟಿದ್ದೇನೆ, ಅದರಿಂದ ರಿಸಲ್ಟ್ ಬಂದಿದೆ. ಸುಮಾರು 55-60% ತಗೊಳ್ತಿದ್ದ ಮಕ್ಕಳು 85-90ರವರೆಗೆ ಹೋದಂಥ ವಿಧಾನ. ಇದು ಎಲ್ಲ ಸಬ್ಜೆಕ್ಟಿಗೆ ಕೂಡ ಇದು ಅನ್ವಯ ಆಗುತ್ತೆ, ಯಾವುದೇ ಸಬ್ಜೆಕ್ಟಿಗೆ ಕೂಡ. ಅದು ಇಂಗ್ಲೀಷ್ ಇರಲಿ, ಕನ್ನಡ ಇರಲಿ, ಹಿಂದಿ ಇರಲಿ, ಮ್ಯಾಥ್ಸ್ ಇರಲಿ, ಸೈನ್ಸ್ ಇರಲಿ, ಸೋಷಿಯಲ್ ಇರಲಿ, ಯಾವ ಸಬ್ಜೆಕ್ಟಿಗೆ ಕೂಡ ಇದನ್ನು ಮಾಡಲಿಕ್ಕಾಗುತ್ತೆ. ಮೊದಲನೇದಾಗಿ ಮಾಡಬೇಕಾದ ಏನು ಅಂತ ಹೇಳಿದರೆ, ಮಕ್ಕಳು ಈ ರೀತಿ ಒಂದು ಬಿಳಿ ಹಾಳೆಯನ್ನು ತೆಗೆದುಕೊಳ್ಬೇಕು. ಬಿಳಿ ಹಾಳೆಯೇ ಬೇಕು ಅಂತ ಇಲ್ಲ, ನಿಮಗೆ ಯಾವುದೇ ಹಳೆಯ ನೋಟ್ಸ್ ಪುಸ್ತಕದಿಂದ ಪೇಪರ್ಗಳನ್ನು ತೆಗೆದರೂ ಆಗಬಹುದು. ಈ ಹಾಳೆಯನ್ನು ತೆಗೆದುಕೊಂಡು ನೀವು ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡಬೇಕು, ಕತ್ತರಿಸಬೇಕು. ನಾನೀಗ ಕತ್ತರಿಸಿ ತೋರಿಸಿ ಸಮಯವನ್ನು ಮಾಡುವುದಿಲ್ಲ, ಅದರ ಬದಲು ಕತ್ತರಿಸಿ ಈ ರೀತಿಯಲ್ಲಿ ಕತ್ತರಿಸಬಹುದು. ಸಣ್ಣ ಸಣ್ಣ ಕಾಗದಾಗಿ ಕತ್ತರಿ. ಇದಕ್ಕಿಂತ ಸ್ವಲ್ಪ ಚಿಕ್ಕದಿರಲಿ, ಈಗ ನೀವು ಇದು ಟಿವಿಯಲ್ಲಿ ಕಾಣಬೇಕು ಎಂಬ ಉದ್ದೇಶ ಸ್ವಲ್ಪ ದೊಡ್ಡದು ಮಾಡಿ. ಇಷ್ಟರ ಅಗತ್ಯ ಇಲ್ಲ, ಅದರ ಅರ್ಧ ಇದ್ರೂ ಸಾಕು, ಅರ್ಧದಷ್ಟಿದ್ರೂ ಸಾಕಾಗುತ್ತೆ. ಸಾಮಾನ್ಯ ಇಷ್ಟು ದೊಡ್ಡದಿದ್ರು ಸಾಕಾಗುತ್ತೆ, ಇಷ್ಟು ದೊಡ್ಡದಿದ್ರು ಸಾಕಾಗುತ್ತೆ. ಸೊ ಇಲ್ಲಿ ಮೊದಲನೇ ಕೆಲಸ ಕತ್ತರಿಸಬೇಕು. ಕನ್ನಡಕ್ಕೆ ಬೇರೆ ಒಂದು ಸೆಟ್, ಹಿಂದಿಗೆ ಒಂದು ಸೆಟ್, ಸಬ್ಜೆಕ್ಟಿಗೆ ಒಂದು ಸೆಟ್, ವಿಷಯಕ್ಕೆ ಅನುಗುಣವಾಗಿ ಒಂದೊಂದು ಸೆಟ್ ಇರಬೇಕು. ನಾನಿಲ್ಲಿ ವಿಜ್ಞಾನ ವಿಷಯವನ್ನು ತೆಗೆದುಕೊಂಡಿದ್ದೇನೆ. ಅದಾದ ನಂತರ ಏನು ಮಾಡ್ಬೇಕಂತ ಹೇಳಿದ್ರೆ, ಅಲ್ಲಿ ಮೊದಲನೇ ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ಸ್ ಇರ್ಬೋದು. ಶಿಕ್ಷಕರು ನಿಮಗೆ ಅತ್ಯಂತ ಇಂಪಾರ್ಟೆಂಟ್ ಅಂತೇಳಿ ಕೆಲವೊಂದು ಕ್ವಶನ್ಗಳಿಗೆ ನಿಮಗೆ ಮಾರ್ಕ್ ಮಾಡಿ ಕೊಟ್ಟಿರ್ತಾರೆ. ಇಂಥ ಪ್ರಶ್ನೆ ಇಂಪಾರ್ಟೆಂಟ್, ಇಂಥದ್ದು ನೀವು ಕಲೀಲೇಬೇಕು ಅಂತೆಲ್ಲ ಹೇಳಿರ್ತಾರೆ. ಈಗ ಮೊದಲೇ ಆಗಿದ್ರೆ ನಾವೇನು ಹೇಳ್ತಿದ್ದೇವೆ ಅಂದ್ರೆ ಎಲ್ಲವನ್ನೂ ಬರೀರಿ ಅಂತ ಹೇಳೋದು ಆರಂಭದಲ್ಲಿ. ವರ್ಷಾಂತ್ಯ ಬಂದ ಕಾರಣ ಎಲ್ಲವನ್ನು ಬರೀರಿ ಅಂತ ಹೇಳಲ್ಲ. ಟೀಚರ್ಸ್ ಹೇಳಿದ ಇಂಪಾರ್ಟೆಂಟ್ ಅಂತ ಹೇಳಿದ ಪ್ರಶ್ನೆಗಳನ್ನು ಒಂದೊಂದು ಚೀಟಲ್ಲಿ ಬರೀಬೇಕು. ಬರೆದು ಅದರ ಕೆಳಗೆ ಎಷ್ಟು ಅಂಕ ಅಂತ ಕೂಡ ಬರೀಬೇಕು. ಇಲ್ಲಿ ಏನು ಬರೆದಿದ್ದೇನೆ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಪ್ರತಿಫಲನದ ನಿಯಮಗಳನ್ನು ಬರೆಯಿರಿ 3 ಅಂಕ ಅಂತ ಬರೆದಿದ್ದೇನೆ. ಇದು ಸೈನ್ಸ್ ಕೆಲವು ಅಂತ ತೆಗೆದುಕೊಂಡಿದ್ದೇನೆ. ಪ್ರತಿಫಲನದ ನಿಯಮಗಳನ್ನು ಬರೆಯಿರಿ 3 ಅಂಕ. ಇನ್ನು ಮಾನವನ ಉಸಿರಾಟ ವ್ಯವಸ್ಥೆಯ ಭಾಗಗಳನ್ನು ಬರೆಯಿರಿ ಮತ್ತು ಅವುಗಳ ಕಾರ್ಯವನ್ನು ವಿವರಿಸಿ 4 ಅಂಕ ಅಂತ ಬರೆದಿದ್ದೇನೆ. ನ್ಯೂರಾನ್ ಎಂದರೇನು 1 ಅಂಕ ಅಂತ ಬರೆದಿದ್ದೇನೆ. ಹೀಗೆ ಕೆಲವೊಂದು ಮಾನವನ ಹೃದಯದ ಯಾವುದೇ 2 ಕಾರ್ಯಗಳನ್ನು ಬರೆಯಿರಿ 2 ಅಂಕ. ಈ ರೀತಿಯಲ್ಲಿ ಪ್ರಶ್ನೆ ಕೆಳಗಡೆ ಎಷ್ಟು ಅಂಕ ಅಂತ ಬರೀಬೇಕು. ತಪ್ಪಿಯೂ ಉತ್ತರವನ್ನು ಬರೀಬಾರ್ದು. ಉತ್ತರ ಬರೀಲಿಕ್ಕಿಲ್ಲ, ಪ್ರಶ್ನೆ ಮಾತ್ರ ಬರೀಬೇಕು. ಈಗ ನಾವು ಇಬ್ಬರು ಕೂತ್ಕೊಂಡಿದ್ರೆ ಸರ್ ನನಗೆ ಪ್ರಶ್ನೆ ಕೇಳ್ತಾರೆ, ನಾನು ಉತ್ತರ ಕೊಡ್ತೇನೆ, ಕಲಿತಾ ಹೋಗ್ಬೋದು. ಮನೆಯಲ್ಲಿ ಮಗುವಿಗೆ ಈಗ ಹತ್ತಿರದಲ್ಲಿ ಕೂಡ ಯಾರು ಇರೋದಿಲ್ಲ, ಒಬ್ಬರೇ ಕೂತ್ಕೊಂಡಿರ್ತಾರೆ. ರಾತ್ರಿ 9 ಗಂಟೆ 10 ಗಂಟೆ ಬೆಳಿಗ್ಗೆ ಎಲ್ಲ ಇನ್ನೊಬ್ಬರ ಹೆಲ್ಪ್ ಸಿಗೋದಿಲ್ಲ. ಈಗ ಏನು ಮಾಡಬೇಕು ಅಂತ ಇಂಥ ಸಂದರ್ಭದಲ್ಲಿ ಈ ರೀತಿ ಪ್ರಶ್ನೆಗಳನ್ನು ಇಟ್ಕೊಂಡು, ವಿಜ್ಞಾನ ವಿಚಾರ ಆದರೆ ವಿಜ್ಞಾನ, ಮ್ಯಾಥ್ಸ್ ಆದರೆ ಮ್ಯಾಥ್ಸ್ದು ಕ್ವಶನ್ಸ್ ಎಲ್ಲ ಇಟ್ಕೊಂಡು ಈ ಕಂಪ್ಲೀಟ್ ಇದನ್ನು ಶಫಲ್ ಮಾಡಬೇಕು. ನೋಡಿ ಈ ರೀತಿಯಲ್ಲಿ ನೋಡಿ, ಪ್ರಶ್ನೆಗಳಲ್ಲಿ ಬರೆದಿದ್ದೇನೆ ನೋಡಿ, ಪ್ರಶ್ನೆಗಳನ್ನು ಬರೆದಿದ್ದೇನೆ ನೋಡಿ, ಎಲ್ಲ ಪ್ರಶ್ನೆಗಳಿದೆ. ಒಂದಷ್ಟು ಪ್ರಶ್ನೆಗಳನ್ನು ತಯಾರು ಮಾಡಿಕೊಂಡು ಬಂದಿದ್ದೇನೆ. ಇದಾದ ಮೇಲೆ ಇದನ್ನು ಈ ರೀತಿಯಲ್ಲಿ ಶಫಲ್ ಮಾಡಬೇಕು, ನಾವು ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ ನಂತರ ಒಂದು ಪ್ರಶ್ನೆಯನ್ನು ತೆಗಿಬೇಕು. ಇಲ್ಲಿ ಬಂತು, ಆಮ್ಲ ಮತ್ತು ಕ್ಷಾರಗಳ ಮಧ್ಯೆ ಇರುವ ಯಾವುದೇ 2 ವ್ಯತ್ಯಾಸಗಳನ್ನು ಬರೀರಿ ಅಂತ, 2 ಅಂಕದ ಪ್ರಶ್ನೆ ಅಂತ. ನಿಮಗೆ ಗೊತ್ತಿದೆ 2 ಅಂಕಕ್ಕೆ ಎಷ್ಟು ಉತ್ತರ ಬರೀಬೇಕು ಅಂತ, 2 ಲೈನ್ ಎಷ್ಟು ಉತ್ತರ ಬರೀಬೇಕು ಗೊತ್ತಿದೆ. ಇದು ನನಗೆ ಗೊತ್ತುಂಟು ಅಂತ ಹೇಳಿ ಈಚೆ ಇಡುವುದಲ್ಲ, ಇದು ಗೊತ್ತಿರಲಿ ಇಲ್ಲದಿರಲಿ, ನಿಮಗೆ ಗೊತ್ತಿದ್ರೆ ಈ ಪ್ರಶ್ನೆಯ ಉತ್ತರವನ್ನು ಒಂದೇ ನೀವು ಬಾಯಲ್ಲಿ ಹೇಳಬೇಕು ಅಥವಾ ಇನ್ನೊಂದು ಬುಕ್ಕಲ್ಲಿ ಬರಿಬೇಕು. 2ರಲ್ಲೊಂದು ಕಡ್ಡಾಯ. ಗೊತ್ತುಂಟು ಅಂತೇಳಿ ಆಚೆ ಹೇಳುವುದಲ್ಲ. ಉತ್ತರವನ್ನು ಬರ್ದಾದ ನಂತರ ಗೊತ್ತಿದ್ರೆ ಈ ಒಂದು ಪ್ರಶ್ನೆ ಇದನ್ನು
ಈ ಕಡೆ ಇಡ್ತೇವೆ. ಎರಡನೇದು ಇನ್ನೊಂದು ಬರ್ತೇವೆ, ಲೋಹಗಳ ಯಾವುದೇ ಎರಡು ಭೌತಿಕ ಗುಣಗಳನ್ನು ಬರೆಯಿರಿ. ಇದಕ್ಕೂ ಉತ್ತರವನ್ನು ನೀವು ಬಾಯಲ್ಲಿ ಹೇಳಬೇಕು ಅಥವಾ ಬರೀಬೇಕು. ಗೊತ್ತುಂಟು ಅಂತ ಆದ ಕೂಡಲೇ ಇದಿಡಬೇಕು. ಮೂರನೇ ಪ್ರಶ್ನೆ ಬರ್ತಾ ಇದೆ, ವಿಕಿರಣ ಎಂದ್ರೇನು? ಉತ್ತರ ಗೊತ್ತಿಲ್ಲ. ಇದನ್ನು ಮೆಲ್ಲ ತೆಗೆದು ಈ ಕಡೆಯಲ್ಲಿ ಬೇರೆ ಕಡೆಯಲ್ಲಿ ಇಟ್ಟುಬಿಡಬೇಕು. ಗೊತ್ತಿಲ್ಲ, ಬೇರೆ ಕಡೆ ಗೊತ್ತಿಲ್ಲದಿದ್ದುದು ಬೇರೆ ಕಡೆಯಲ್ಲಿ ಇಡಬೇಕು. ಮತ್ತೆ ಬರ್ತಾ ಇದೆ, ಆಮ್ಲ, ಕ್ಷಾರ ಮತ್ತು ಲವಣಗಳನ್ನು ಉದಾಹರಣೆಗಳೊಂದಿಗೆ ವಿವರಿಸಿ. ಅದು ಕೂಡ ಗೊತ್ತಿಲ್ಲ. ಗೊತ್ತಿಲ್ಲದು ಹೀಗೆ ಈಚೆಗೆ ಬರ್ತದೆ. ನೆಕ್ಸ್ಟ್ ಪ್ರಶ್ನೆ ಬಂತು, ಓಮನ ನಿಯಮವನ್ನು ಹೇಳಿ ಅದರ ಸಮೀಕರಣವನ್ನು ಬರೆಯಿರಿ. ಗೊತ್ತಿದೆ, ಅದು ಈಚೆ ಹೋಯಿತು. ಈ ರೀತಿಯಲ್ಲಿ ಗೊತ್ತಿಲ್ಲದನ್ನು ಒಂದು ಕಡೆಯಲ್ಲಿ, ಗೊತ್ತಿಲ್ಲದನ್ನು ಮತ್ತೆ ಗೊತ್ತಿದ್ದದನ್ನು ಹೀಗೆ ಈ ರೀತಿಯಲ್ಲಿ ವಿಂಗಡಣೆ ಮಾಡಿ ಬಿಡಬೇಕು. ಕಡೆಯದಾಗಿ ಗೊತ್ತಿಲ್ಲದಿರ್ತದಲ್ಲ, ಇದನ್ನು ಎತ್ತುಕೊಳ್ಬೇಕು. ಸರಿ, ಇದನ್ನು ಎತ್ತಿಕೊಂಡು ಇದನ್ನು ಕಲಿಬೇಕು. ಇದನ್ನು ಕಲ್ತಾದ ನಂತರ ಇದನ್ನು ಪ್ರತಿಯೊಂದನ್ನು ಕೂಡ ಕಲ್ತು, ಬೇಕಿದ್ರೆ ಟೀಚರ್ ಸಪೋರ್ಟ್ ತಗೊಳ್ಬೇಕು, ಕಲ್ತು ಮತ್ತೆ ಪುನಃ ಇದನ್ನು ಶಫಲ್ ಮಾಡಬೇಕು. ಇದನ್ನು ಮಾತ್ರ, ಆಗ ಗೊತ್ತಿದ್ದದನ್ನು ತಗೊಳ್ಳಿಕ್ಕಿಲ್ಲ, ಇದನ್ನು ಮಾತ್ರ ಶಫಲ್ ಮಾಡಿ. ಈಗ ಮಾನವನ ಉಸಿರಾಟ ವ್ಯವಸ್ಥೆಯ ಭಾಗಗಳನ್ನು ಬರೆಯಿರಿ ಮತ್ತು ಅವುಗಳ ಕಾರ್ಯವನ್ನು ವಿವರಿಸಿ. ನನಗೆ ಉತ್ತರ ಗೊತ್ತಾಯಿತು, ಬರ್ದು ಕಲ್ತೆ, ಇದನ್ನು ತೆಗೆದು ಮತ್ತೆ ಗೊತ್ತಿದ್ದದರೊಟ್ಟಿಗೆ ಸೇರಿಸಿದೆ. ಇನ್ನೊಂದು ನ್ಯೂರಾನ್ ಅಂದ್ರೆ ಏನು, ಅದು ಕೂಡ ಗೊತ್ತಾಯ್ತು, ಉತ್ತರವನ್ನು ಬಾಯಿಯಲ್ಲಿ ಹೇಳಿದೆ ಅಥವಾ ಬರ್ದೆ ಈಚೆ ಇಟ್ಟೆ. ವಿಕಿರಣ ಎಂದರೇನು, ಅದು ಇನ್ನೂ ಕೂಡ ಗೊತ್ತಾಗಲಿಲ್ಲ, ಮತ್ತೆ ಪುನಃ ಅದು ಈ ಕಡೆಗೆ ಬರ್ತದೆ. ಅದಾದ ನಂತರ ಆಮ್ಲ, ಕ್ಷಾರ ಮತ್ತು ಲವಣಗಳನ್ನು, ಇದು ಕೂಡ ಗೊತ್ತಾಗ್ಲಿಲ್ಲ, ಮತ್ತೆ ಈಚೆ ಬರ್ತದೆ. ಇದು ಗೊತ್ತಾಯ್ತು, ಇದು ಈಚೆ ಬಂತು. ನಂತರ ಇದನ್ನು ಪುನಃ ಕಲೀರಿ. ಎರಡು ಬಾಕಿ. ಈಸಿ. ನಿಮ್ಗೆ 60-70 ತೆಗೆದುಕೊಳ್ಳುವ ಮಕ್ಕಳಿಗೆ 85-90 ತೆಗೆದುಕೊಳ್ಳಿಕ್ಕೆ ಬಹಳ ಈಸಿ. ಆದರೆ ಗಮನ ಇಟ್ಟು ಮಾಡಬೇಕು. ಇದು ನಾನು ಪ್ರೂವನ್ ರಿಸಲ್ಟ್, ಬಹಳಷ್ಟು ಶಾಲೆಗಳಲ್ಲಿ ಮಕ್ಕಳಿಗೆ ಹೋಗಿ ಪ್ರಾಕ್ಟಿಕಲ್ ಆಗಿ ನಾನು ಮಾಡಿಸಿ ರಿಸಲ್ಟ್ ನನಗೆ ಟೀಚರ್ಸ್ ಹೇಳಿದ್ದಾರೆ, ಇಷ್ಟು ರಿಸಲ್ಟ್ ಮಕ್ಕಳು ತಗೊಂಡಿದ್ದಾರೆ ಅಂತೇಳಿ. ಮಾಡಿದೆ, ಗಮನ ಇಟ್ಟು ಮಾಡಿದೆ, ಖಂಡಿತ ಆಗ್ತದೆ. ಆದರೆ ಒಂದು, ಇದು ಸ್ವಲ್ಪ ದಪ್ಪ ಆಗ್ತದೆ. ಅದಕ್ಕೋಸ್ಕರ ಒಂದು ಚಿಕ್ಕ ಬಾಕ್ಸ್ ಏನಾದ್ರು ತಗೊಳ್ಬೇಕು. ಈ ವಿಸಿಟಿಂಗ್ ಕಾರ್ಡ್ ಹಾಕೋ ಬಾಕ್ಸ್ಗಳು ಬರ್ತದೆ, ಅಂತ ಒಂದು ಬಾಕ್ಸ್ ಎಲ್ಲ ತೆಗೆದುಕೊಂಡು ಇಟ್ಟುಕೊಂಡ್ರೆ ನಿಮಗೆ ಬಹಳ ಒಳ್ಳೆ ಸೆಲ್ಫ್ ಸ್ಟಡಿ. ನೀವೇ ಸೆಲ್ಫ್ ಸ್ಟಡಿ. ಒಂದು ಕರೆ ಗಮನಿಸೋಣ. ಹಲೋ, ಹಲೋ, ನಮಸ್ತೆ ಸರ್. ನಮಸ್ತೆ, ನಿಮ್ಮ ಹೆಸರು? ಸಾನ್ವಿ. ಹೇಳಿ ಸಾನ್ವಿ ಅವರೇ. ಈಗ ನಾವು ಕಲಿಯೋದಾದ್ರೆ ಓದಿ ಕಲಿಯೋದು ಬೆಸ್ಟ್ ಇಲ್ಲ ಬರೆದು ಕಲಿಯೋದು ಬೆಸ್ಟ್? ಓದಿ ಕಲಿಯುವುದು ಒಳ್ಳೆಯದ, ಬರೆದು ಕಲಿಯುವುದು ಒಳ್ಳೆಯದ? ಓಕೆ, ಸಬ್ಜೆಕ್ಟಿನ ಮೇಲೆ ಹೊಂದಿಕೊಂಡಿದೆ. ಕನ್ನಡ, ಸಮಾಜ ಇತ್ಯಾದಿಗಳು ಇದ್ದಲ್ಲಿ ನಿಮಗೆ ಜೋರಾಗಿ ಓದಬೇಕು, ಮನಸ್ಸಿನೊಳಗೆ ನಿಲ್ಲಬೇಕು. ಬರೆದು ಕಲಿಯಲಿಕ್ಕೆ, ವಿಶೇಷವಾಗಿ ಮ್ಯಾಥ್ಸನ್ನು ಓದಿ ಕಲೀಲಿಕ್ಕೆ ಆಗೋದಿಲ್ಲ. ಸೈನ್ಸಲ್ಲಿ ಕೆಲವೊಂದು ಸೂತ್ರಗಳು ಇತ್ಯಾದಿಗಳೆಲ್ಲ ಇರ್ತದೆ, ಅದನ್ನೆಲ್ಲ ಓದಿ ಬರೆದು ಕಲಿಬೇಕು. ಓದಿಯೂ ಬರೆದು, ಯಾವುದನ್ನು ಓದಿ ಕಲಿಬೇಕು, ಯಾವುದನ್ನು ಬರೆದು ಕಲಿಬೇಕು ಅಂತೇಳಿ ನಾವು ಗಮನಿಸಿಕೊಂಡು ಮಾಡಬೇಕು. ಮತ್ತೆ ಓದಿ ಕಲ್ತದನ್ನು ಕೂಡ ಕಲ್ತಾದ ನಂತರ ಒಮ್ಮೆ ಬರ್ತದೆಯಾ ಅಂತ ಕನ್ಫರ್ಮ್ ಮಾಡಿಕೊಂಡ್ರೆ ಸೂಕ್ತ. ಖಂಡಿತ. ಸಾನ್ವಿಯವರಿಗೆ ಗೊತ್ತಾಯ್ತಾ ಯಾವುದನ್ನು ನಿಮ್ಮ ಕಷ್ಟವಿರುವಂತ ವಿಚಾರ ಯಾವ್ದು ಬೇಕಾಗಿದೆ ಅದು ಮಾತ್ರ. ಕನ್ನಡ, ಸಮಾಜ ಇತ್ಯಾದಿಗಳನ್ನು ಗಟ್ಟಿಯಾಗಿ ಓದಿದ್ರೆ, ಅಂದ್ರೆ ಈ ಗಟ್ಟಿ ಲೌಡ್ ರೀಡಿಂಗ್ ಇದೆ ಅಲ್ಲ, ಅದರಿಂದ ಬಹಳಷ್ಟು ಉಪಯೋಗ ಇದೆ. ಅಂದ್ರೆ ಒಂದನೇದಾಗಿ ನಾನು ಇಲ್ಲಿ ಗಟ್ಟಿಯಾಗಿ ಓದುವಾಗ ಏನು 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಅಂದ್ರೆ ಭಯವಾಗುವ ಅಗತ್ಯ ಇಲ್ಲ. ಈ ರೀತಿಯಲ್ಲಿ ನಾನು ಓದುವಾಗ ಏನಾಗುತ್ತೆ ಗೊತ್ತಾ, ಮೊದಲನೇದಾಗಿ ನನ್ನ ಬಾಯಿಯಿಂದ ಓದ್ತೇನೆ. ಎರಡನೇದು ನನ್ನ ಕಿವಿಗೆ ಅದೇ ಅಪ್ಪಳಿಸ್ತದೆ, ನನ್ನ ಮಾತುಗಳೇ ನನಗೆ ಎರಡನೇ ಲಾಭ. ಮೂರನೇದು ನನ್ನ ಕಣ್ಣಿಂದ ನಾನು ಓದ್ತೇನೆ, ಮೂರನೇ ಲಾಭ. ನಾಲ್ಕನೇದು ನನ್ನ ಮೆದುಳು ಗ್ರಹಿಸ್ತದೆ. ಹಾಗಾಗಿ ಓದುವುದರಿಂದ ಲೌಡ್ ರೀಡಿಂಗ್ ಇಂದ 4 ಲಾಭಗಳಿದೆ. ಬರೆಯುವುದರಿಂದ ಲಾಭ ತುಂಬಾ ಉಂಟು, ಬಟ್ ಓದುವುದರಿಂದ 4 ಲೌಡ್ ರೀಡಿಂಗ್ 4 ಲಾಭಗಳಿದೆ. ಆ 4 ಲಾಭಗಳನ್ನು ಎಲ್ಲೆಲ್ಲಿ ಓದ್ಲಿಕ್ಕೆ ಸಾಧ್ಯ ಆಗುತ್ತೆ ಅದನ್ನು ಬಳಸಿಕೊಂಡು ಮಾಡಬೇಕು. ಖಂಡಿತವಾಗಿ. ಪಠನ, ಮನನ, ಲೇಖನ. ಮೊದಲು ಪಠಿಸುವಂತದ್ದು, ಆಮೇಲೆ ಮನನ ಮಾಡಿಕೊಳ್ಳುವಂತದ್ದು, ಆಮೇಲೆ ಲೇಖನ ಮಾಡಿಕೊಳ್ಳುವಂತ. ಒಳ್ಳೆಯ ಪ್ರಶ್ನೆ ಸಾನ್ವಿ ಅವರೇ. ಇನ್ನೊಂದು, ಈ ಪರೀಕ್ಷಾ ಧನ್ಯವಾದ ಸಾನ್ವಿ. ಇದು ಪರೀಕ್ಷಾ ಕೇಂದ್ರದ ಒಳಗೆ ಹೇಗೆ ಹೊಂದಿಕೊಳ್ಳುವಂಥದ್ದು. ಎಷ್ಟೋ ಮಕ್ಕಳು ಚೆನ್ನಾಗಿರ್ತಾರೆ, ಎಕ್ಸಾಮ್ ಹಾಲಿಗೆ ಬಂದ ಕೂಡಲೇ ಅವರು ನರ್ವಸ್, ಅಪರಾವತಾರ, ಬಹಳ ಒದ್ದಿಗೊಳಗಾಗೋದು, ಇಲ್ಲಿ ಬೆವರುವಂಥದ್ದು, ಕೈಕಾಲು ಬೆವರುವಂಥದ್ದು, ಪಾದ ಒದ್ದೆ ಆಗುವಂಥದ್ದು ಕೂಡ ಗಮನಿಸಿದ್ದೇವೆ. ಖಂಡಿತ. ಇಲ್ಲಿ ಏನು ಅವರು ಗಮನಿಸಿಕೊಳ್ಬೇಕಂತ ಮೊದಲನೇದಾಗಿ ನಾನು ಆವಾಗಲೇ ಹೇಳಿದಾಗೆ, ಪರೀಕ್ಷಾ ಕೇಂದ್ರಕ್ಕೆ ಬರುವಾಗ ಯಾವುದೇ ರೀತಿಯ ನಿಮ್ಮ ನೋಟ್ಸ್ ಪುಸ್ತಕ ಆಗಲಿ, ಆ ಪರೀಕ್ಷೆಗೆ ಸಂಬಂಧಪಟ್ಟ ಪುಸ್ತಕಗಳನ್ನು ತರಬಾರ್ದು. ನಾಳೆಯ ಪರೀಕ್ಷೆಗೆ ಅಲ್ಲಿ ಎಲ್ಲರೂ ಸಮಯ ಇದೆ, ಮಧ್ಯಾಹ್ನ ನಂತರ ಓದಲಿಕ್ಕೆ, ಮನೆಗೆ ಹೊರಡ್ಲಿಕ್ಕೆ ಬಸ್ 5 ಗಂಟೆಗೆ, ನಾವು 3 ಗಂಟೆಗೆ ಪರೀಕ್ಷೆ ಮುಗಿತು, 2 ಗಂಟೆ ಏನು ಮಾಡೋದು ಅಂದರೆ ನಾಳೆಯ ಪರೀಕ್ಷೆದನ್ನು ಬೇಕಿದ್ರೆ ತನ್ನಿ. ಆ ದಿವಸ ಪರೀಕ್ಷೆಯ ಪುಸ್ತಕವನ್ನು ತರಬಾರ್ದು. ಬಂಧನ, ಅದು ಮೊದಲನೇದು. ಪರೀಕ್ಷಾ ಕೇಂದ್ರದ ಹೊರಗಡೆ ಇರ್ತದಲ್ಲ, ಅಲ್ಲಿ ನಮ್ಮ ಮಿತ್ರರೊಟ್ಟಿಗೆ ಮಾತಾಡುವಾಗ ಆ ಪರೀಕ್ಷೆಯ ಬಗ್ಗೆ, ನಡಿಲಿಕ್ಕಿರುವ ಪರೀಕ್ಷೆಯ ಬಗ್ಗೆ ಯಾವುದೇ ಚರ್ಚೆಗಳು ಬೇಡ. ಅದನ್ನು ಬಿಟ್ಟು ಬೇರೆ ಏನಾದ್ರು ಲೋಕಾಭಿರಾಮ ಬೇಕಿದ್ರೆ ಮಾತಾಡಿ ಮನಸ್ಸು ಶಾಂತವಾಗಿರಲಿಕ್ಕೆ ಪ್ರಯತ್ನಿಸೋದು. ಒಳಗಡೆಯಿಂದ ಹೊರಗೆ ಬಂದ ನಂತರ ಇದು ತುಂಬ ಇಂಪಾರ್ಟೆಂಟ್. ಕ್ವಶನ್ ಪೇಪರ್ ನಿಮಗೆ ಕೊಡ್ತಾರೆ ಟೀಚರ್ಸ್.
ಟೀಚರ್ಸ್ ಕ್ವಶನ್ ಪೇಪರ್ ಬರುವಾಗ ಕೆಲವರ ಕೈ ಹೀಗೆ ನಡುತ್ತದೆ. ಕ್ವಶನ್ ಪೇಪರ್ ತಗೊಳ್ಳುವಾಗಲೇ ಏನು ಹೇಳ್ತೇವೆ, ನಮ್ಮಲ್ಲಿ ಒಂದು ಏನನ್ನೋ ಬೆಕ್ಕನ್ನು ಅಂದರೆ ಹಾಗೆ ಹೇಳ್ತಾರೆ, ಕಂಪ್ಲೀಟ್ ನಡುತ್ತದೆ. ಯಾಕೆ ಅಂತ ಕೇಳಿದರೆ, ಮೊದಲನೇದಾಗಿ ಪರೀಕ್ಷೆ ಬಗ್ಗೆ ಭಯ ಇರ್ತದೆ. ಈಗ ನಮ್ಮನ್ನೇ ನಾವು ಆರಂಭದಲ್ಲಿ ನಮ್ಮನ್ನು ನೋಡುವಾಗ ಏನೋ ಒಂದು ಸ್ವಲ್ಪ ಏನೋ ಹೊಸಬ್ರು, ಬಟ್ ಸ್ವಲ್ಪ ಹೊತ್ತು ನಾವು ಮಾತಾಡಿದ ಕೂಡಲೇ ಪರಿಚಿತರಾಗಿ ಬಿಡ್ತೇವೆ. ನಾನು ನಿಮಗೆ ಕ್ವಶನ್ ಪೇಪರ್ನ ಪರಿಚಿತನನ್ನಾಗಿ ಮಾಡಲಿಕ್ಕೆ ನಿಮಗೊಂದು ಟಿಪ್ಸ್ ಕೊಡ್ತೇನೆ. ಏನು ಅಂತ ಕೇಳಿದರೆ, ಕ್ವಶನ್ ಪೇಪರ್ನ ಹೇಗಾದರೂ ತೆಗೆದುಕೊಳ್ಳಿ, ನಡುಗುವ ಕೈಗಳಿಂದ ತೆಗೆದುಕೊಳ್ಳಿ ಅಥವಾ ಸ್ಟೇಬಲ್ ಆಗಿ ಹೇಗೆ ಬೇಕಿರೋ ತೆಗೆದುಕೊಳ್ಳಿ. ತೆಗೆದುಕೊಂಡ ತಕ್ಷಣ ಟೇಬಲ್ ಮೇಲೆ ಹಾಕಿಬಿಡಿ, ಮುಟ್ಲಿಕ್ಕೆ ಹೋಗಬೇಡಿ. ಎಷ್ಟು ಹೊತ್ತು? 10 ಸೆಕೆಂಡ್ಗಳ ಕಾಲ ನೀವು ಮುಟ್ಲಿಕ್ಕೆ ಹೋಗಬೇಡಿ. ಅದಾದ ನಂತರ ಏನು ಮಾಡಬೇಕಂದ್ರೆ, ಕೂತು ಕಣ್ಣು ಮುಚ್ಚಿ ಒಮ್ಮೆ ದೀರ್ಘ ಶ್ವಾಸ ತೆಗೆದುಕೊಳ್ಳಿ. ಇನ್ಹೇಲ್ ಮತ್ತು ಎಕ್ಸೇಲ್ 3 ಸರ್ತಿಗಿಂತ ಜಾಸ್ತಿ ಮಾಡಬೇಡಿ, ಸಮಯ ಇಲ್ಲ, ಎಕ್ಸಾಮಿನೇಷನ್. ಮತ್ತೆ ಶಬ್ದ ಬರಬಾರ್ದು. ನೀವು ಉಸಿರು ತಗೊಂಡದ್ದು ಬೇರೆಯವ್ರಿಗೆ ಗೊತ್ತಾಗ ಟೆನ್ಷನ್ ಎಂತ ಹೌದು. ಒಮ್ಮೆ ಉಸಿರು ತಕೊಂಡು ಬಂದು ನಿಮ್ಮ ಟೆನ್ಷನ್ ಎಲ್ಲ ರಿಲೀವ್ ಆಗ್ತದೆ. ಮತ್ತೆ ಈ ಉಸಿರು ತಗೊಂಡಷ್ಟೊತ್ತಿಗೆ ಉಂಟಲ್ಲ, ನಿಮ್ಮ ಮನಸ್ಸಲ್ಲಿ ಏನು ಭಾವನೆಗಳಿಲ್ಲ. ಒಂದು ವೇಳೆ ಮನಸ್ಸಲ್ಲಿ ನಿಮಗೆ ಏನಾದರೂ ಯೋಚನೆ ಮಾಡಬೇಕಿದ್ರೆ ನಿಮ್ಮ ಇಷ್ಟ ದೇವರನ್ನು ನೆನೆಸಿ, ನಿಮ್ಮ ತಂದೆ ತಾಯಿಯವರನ್ನು ನೆನೆಸಿ, ನಿಮ್ಮ ಗುರುಗಳನ್ನು ಬೇಕಾದರೆ ನೆನೆಸಿ, ಆದರೆ ಬೇರೆ ಯಾವುದೇ ಯೋಚನೆಗಳು ಬೇಡ. ಈ 10 ಸೆಕೆಂಡ್ ಆದ ಕೂಡಲೇ ಇದನ್ನು ಎತ್ತಿದ ಕೂಡಲೇ ನಡುಗೋ ಕೈ ಇರ್ತದೆ, ನಡುವುದು 100% ಸ್ಟಾಪ್ ಆಗಿರ್ತದೆ. ಬೇಕಿ ನಿಮ್ಮ FF4 ಬರ್ತಾ ಇದೆ, ಟ್ರೈ ಮಾಡಿ ನೋಡ್ಬೋದು. ನಡುಗುವ ಕೆಲಸ ಇದೆ, ಅದು ನಿಂತಿರ್ತದೆ ನಿಮಗೆ ಆಲ್ಮೋಸ್ಟ್. ಅಲ್ಲಿಂದ ಏನು ಮಾಡಬೇಕು ಅಂದರೆ, ಇದು ನಿಮ್ಮ ಫ್ರೆಂಡ್ ಆಯಿತು. ಈ ಕ್ವಶನ್ ಪೇಪರ್ ಇದೆಲ್ಲ, ಮೊದಲು ನೀವು ಅದನ್ನು ಕೆಲವರು ನಿನ್ನೆ ಒಂದು ಶಾಲೆಗೆ ಹೋಗಿದ್ದೆ ಹೊನ್ನಾವರದ ಕಡೆಯಲ್ಲಿ. ಪರೀಕ್ಷೆ ಶತ್ರುವ ಮಿತ್ರನ ಕೇಳಿದರೆ 60% ಮಕ್ಕಳು ಪರೀಕ್ಷೆ ಶತ್ರು ಅಂತ ಹೇಳ್ತಾರೆ. ಕಡೆಗೆ ಅವರಿಗೆ ಶತ್ರು ಅಲ್ಲ, ಮಿತ್ರ. ಯಾಕಂತ ಹೇಳಿದ್ರೆ ಈ ಪರೀಕ್ಷೆ ಇಲ್ಲದ್ರೆ ನಮ್ಮ ಬದುಕಿಲ್ಲ, ನಾವು ಮುಂದೆ ಹೋಗ್ಲಿಕ್ಕಿಲ್ಲ. ಹಾಗಾಗಿ ಪರೀಕ್ಷೆಯನ್ನು ಮಿತ್ರ ಅಂತ ಮೊದಲು ತಗೊಳ್ಳುವಾಗ ಯಾರೋ ಅಪರಿಚಿತ ವಸ್ತುವನ್ನು ತೆಗೆದುಕೊಂಡಾಗ ಅನಿಸಿತು. ಆದರೆ ಟೇಬಲ್ ಅಲ್ಲಿ ಇಟ್ಟದನ್ನು ಪುನಃ ಎತ್ತುಕೊಳ್ಳುತ್ತಿಗೆ ಅಪರಿಚಿತ ಪರಿಚಿತ ಆಯಿತು. ಈ ಪರಿಚಿತ ಆದ ನಂತರ, ಇದು ಕೂಡ ಪ್ರೂವನ್ ಮೆಥಡ್, ನಾನು ಬಹಳಷ್ಟು ಮಕ್ಕಳಿಗೆ ಹೇಳಿಕೊಟ್ಟಿದ್ದೇನೆ. ಈ ಪರಿಚಿತ ಆದನ್ನು ಮತ್ತೆ ಪೆನ್ನು ಪೆನ್ಸಿಲ್ ಇತ್ಯಾದಿ ಯಾವುದನ್ನು ಮುಟ್ಟಬಾರ್ದು, ಸುಮ್ಮನೆ ಓದ್ತಾ ಹೋಗ್ಬೇಕು ಶುರುವಿಂದ ಕಡೆಯವರೆಗೆ. ಅದು ಟೈಮ್, ಕೆಲವರು ಎಣಿಸ್ಬೋದು, ಅಯ್ಯೋ ಅಷ್ಟು ಓದುವುದು ಟೈಮ್ ವೇಸ್ಟ್ ಅಲ್ವಾ ಅಂತ. ಖಂಡಿತ ಟೈಮ್ ವೇಸ್ಟ್ ಅಲ್ಲ. ನೀವು ಆರಂಭದಿಂದ ಕಡೆಯವರೆಗೆ ಒಮ್ಮೆ ಓದಬೇಕು ಎಲ್ಲವನ್ನು. ಓದಿದ ನಂತರ 2ನೇ ಬಾರಿಗೆ ನೀವು ಪೆನ್ಸಿಲ್ ತೆಗೆದುಕೊಳ್ಬಹುದು, ಪೆನ್ನು ಬೇಡ. 2ನೇ ಬಾರಿಗೆ ಪೆನ್ಸಿಲ್ ತೆಗೆದುಕೊಂಡು ನಿಮಗೆ ಯಾವುದೆಲ್ಲ ಗೊತ್ತಿದೆ ನೋಡಿ ಅಲ್ಲಿ ಟಿಕ್ ಮಾಡ್ತಾ ಹೋಗುದು. 2ನೇ ಬಾರಿಗೆ ಟಿಕ್ ಮಾಡ್ತಾ ಹೋಗುದು. ನಂತರ 3ನೇ ಬಾರಿ ನೇರವಾಗಿ ಆನ್ಸರ್ ಶೀಟ್ ತಗೊಳ್ಳಿ, ಅಲ್ಲಿ ಏನು ಬರಲಿಕ್ಕಿದೆ ಎಲ್ಲ ಬರೀರಿ. ಬರೆದ ನಂತರ ಕ್ವಶನಲ್ಲಿ ಈ ನಾವು ಟಿಕ್ ಮಾಡಿದ್ರಲ್ಲಿ ಯಾವುದೆಲ್ಲ ಗೊತ್ತಿದೆ ಅಂತ ಟಿಕ್ ಮಾಡಿದ್ದೇವಲ್ಲ, ಅದನ್ನು ನೇರವಾಗಿ ಉತ್ತರ ನಿಮಗೆ ಗೊತ್ತಿದ್ದ ಹಾಗೆ ಸುಲಭದ್ದು ಮೊದಲು ಬರೆಯಿರಿ, ಕಷ್ಟದ್ದನ್ನು ಕಡೆಗಿಡಿ. ಆದರೆ ಸರಿಯಾದ ಕ್ವಶನ್ ನಂಬರ್ಗಳನ್ನು ಹಾಕಲಿಕ್ಕೆ ಮರಿಬೇಡಿ. ನೀವು ಕ್ವಶನ್ ನಂಬರ್ ತಪ್ಪಿಸಿದರೆ ನಿಮಗೆ ಮಾರ್ಕ್ ಹೋಗ್ತದೆ. ಹಾಗಾಗಿ ಕ್ವಶನ್ ನಂಬರ್ ಸರಿಯಾಗಿರಲಿ, ನೀವು ಬರಿತಾ ಹೋಗಿ, ಉತ್ತರವನ್ನು ಬರಿತಾ ಹೋಗಿ, ಬರಿತಾ ಕಡೆಯವರೆಗೆ ಹೋಗಿ. ಸೊ ಇದು ನನ್ನ ಸಲಹೆ ನಿಮಗೆ. ಖಂಡಿತವಾಗಿ. ಇನ್ನೊಂದು, ಈ ಪೋಷಕರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಪೋಷಕರಿಗೆ ಯಾಕೆಂದ್ರೆ ಹೆಚ್ಚು ಟೈಮ್ ಇರೋದು ಮಕ್ಕಳು ಮನೆಯಲ್ಲಿ, ಶಾಲೆಯಲ್ಲಿ ಸ್ವಲ್ಪ ಹೊತ್ತು ಇರ್ತಾರೆ, ಸಂಜೆವರೆಗೆ ಅದಕ್ಕೆ ಹೆಚ್ಚು ಹೊತ್ತಿರೋದು ಪೋಷಕರು ಜೊತೆ ಇರ್ತಾರೆ. ಏನು ಪೋಷಕರು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಪೋಷಕರಲ್ಲಿ ನಾನು 3 ರೀತಿಯ ಪೋಷಕರನ್ನು ಐಡೆಂಟಿಫೈ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಮೊದಲನೇದು, ಮಗುವಿಗೆಲ್ಲ ಪರೀಕ್ಷೆ ತನಗೆ ಪರೀಕ್ಷೆ ಅಂತ ಹೇಳಿ ಭಾವಿಸುವಂತ ಪೋಷಕರು ಮೊದಲನೇ ವರ್ಗ. ಬೆಳಿಗ್ಗೆದ್ದು ಕೂಡಲೇ ನನ್ನ ಮಗನಿಗೆ ಪರೀಕ್ಷೆ, ನನ್ನ ಮಗಳಿಗೆ ಪರೀಕ್ಷೆ. ಅದು ಬೆಳಿಗ್ಗಿಂದ ಸಂಜೆವರೆಗೆ ಎಲ್ಲಿ ಯಾರು ಕಂಡ್ರು ನನ್ನ ಮಗನಿಗೆ ಪರೀಕ್ಷೆ, ನನ್ನ ಮಗಳೇ, ಅಂದ್ರೆ ನನ್ನ ಮಗನಿಗೆಲ್ಲ ಪರೀಕ್ಷೆ, ನನಗೇ ಪರೀಕ್ಷೆ ಎಂಬ ಒಂದು ಭಾವನೆಯಲ್ಲಿ ಇರುವಂತ ಪೋಷಕರು ಮೊದಲನೇದು. 2ನೇ ವರ್ಗ, ನಿಂದೆಂತದ ಪರೀಕ್ಷೆ, IAS ನೀನು ಹೋಗಿ 10th ನಿನಗೆ ಬೇಕಾದ್ರೆ ಬರೀ, ಬೇಡಾದ್ರೆ ಬಿಡು, ನೀನು ಓದಿ ಪರೀಕ್ಷೆ ಉದ್ಧಾರ ಬರ್ದು ಯಾರನ್ನು ಉದ್ಧಾರ ಮಾಡಬೇಕಾಗಿಲ್ಲ, ಬಾ ಕೆಲ್ಸಕ್ಕೆ ಹೋಗುವ ಬಾ ಅಂತ 2ನೇ ವರ್ಗ. 3ನೇ ವರ್ಗ ನ್ಯೂಟ್ರಲ್, ಅವ ಬರ್ದ್ರೆ ಎಷ್ಟು ಬಿಟ್ರೆ ಏನಿಲ್ಲ, ಪರೀಕ್ಷೆ ಅಂತಲೂ ಇಲ್ಲ ಅಥವಾ ಈ ರೀತಿ 3 ವರ್ಗಗಳನ್ನು ನಾನು ಐಡೆಂಟಿಫೈ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಈ 3 ವರ್ಗಗಳಿಗೆ ನನ್ನ ಸಲಹೆ ಏನು ಅಂತ ಹೇಳಿದರೆ, ಪರೀಕ್ಷೆ ಬರೀತಿರೋದು ಮಕ್ಕಳು ಅವರ ಭವಿಷ್ಯಕ್ಕೋಸ್ಕರ ಎಂಬ ಒಂದು ಯೋಚನೆ ಪೇರೆಂಟ್ಸ್ಗಿರಬೇಕು. ಮನೆಯಲ್ಲಿ ಮಕ್ಕಳಿಗೆ ಪರೀಕ್ಷೆಗೆ ಬೇಕಾದ ಸಿದ್ಧತೆ ಮಾಡಿಕೊಳ್ಳಲಿಕ್ಕಿರೋ ಅವಕಾಶವನ್ನು ಕಲ್ಪಿಸಿಕೊಡಬೇಕು. ನನ್ನ ಮಗಳ ಪರೀಕ್ಷೆ ಎಕ್ಸಾಂಪಲ್ ಕೊಡಲಿಕ್ಕೆ ಇಷ್ಟಪಡ್ತೇನೆ. ನನ್ನ ಮಗಳ ಎಕ್ಸಾಮ್ 10ನೇ ಕ್ಲಾಸ್ನ ಪರೀಕ್ಷೆ ಟೈಮಲ್ಲಿ ನಮ್ಮ ತಾಯಿ ಇದ್ದರು ಮನೆಯಲ್ಲಿ. ಅವರಿಗೆ TV ನೋಡಬೇಕು. ಸೀರಿಯಲ್ ರಾತ್ರಿ ನೋಡ್ತಾರೆ, ಅದೇ ಸೀರಿಯಲ್ ಪುನಃ ಹಗಲು ನೋಡ್ತಾರೆ, 2 ಸಲ ನೋಡ್ತಾರೆ. ಈ ಹುಡುಗಿ ಶಾಲೆಯಿಂದ ಬರ್ತಾಳೆ, ಓದಲಿಕ್ಕೆ ಎಕ್ಸಾಮ್ ಇದೆ, ಎಕ್ಸಾಮ್ ಬಿಡ್ತಾ ಇಲ್ಲ, ಅಮ್ಮ TVಯಲ್ಲಿ ಜೋರಿಡ್ತಾರೆ. ಕಡೆಗೆ ನಾವು ರಿಕ್ವೆಸ್ಟ್ ಮಾಡಿದೆವು ಭಾಳಷ್ಟು, ಅಮ್ಮ ಕೇಳಲಿಕ್ಕೆ ರೆಡಿ ಇಲ್ಲ, ಯಾಕಂದರೆ ಪ್ರಾಯದವರು, ಅವರು ನಮಗೆ ಕಂಟ್ರೋಲ್ ಮಾಡಿ. ಕಡೆಗೆ ನಾನು ಏನು ಮಾಡಿದೆ, ಸಂಪೂರ್ಣ TVಯನ್ನೇ ಕಟ್ಟೆ ಮಾಡಿಬಿಟ್ಟೆ.
ಯಾಕಂದ್ರೆ ಇಲ್ಲ ಅಂದ್ರೆ ಡಿಸ್ಕನೆಕ್ಟ್ ಕಂಪ್ಲೀಟ್. ಇವತ್ತಿಗೂ ನಮ್ಮ ಮನೆಯಲ್ಲಿ ಟಿವಿ ಇಲ್ಲ, ಅವತ್ತು ಡಿಸ್ಕನೆಕ್ಟ್ ಮಾಡಿದ್ದು, ಇವತ್ತಿಗೂ ನಮ್ಮ ಮನೆಯಲ್ಲಿ ಟಿವಿ ಇಲ್ಲ. ಕಾರಣ ಏನು ಅಂತ ಹೇಳಿದ್ರೆ ನನಗೆ ಮಗಳ ಎಜುಕೇಶನ್ ತುಂಬಾ ಇಂಪಾರ್ಟೆಂಟ್ ಇತ್ತು. ನಾನು ಅಮ್ಮನಿಗೆ ಹೇಳಲಿಕ್ಕೆ ನೋಡಿದೆ, ಪ್ರಯತ್ನ ಮಾಡಿ ನೋಡಿದೆ, ಅವರು ಒಪ್ಪಲಿಲ್ಲ. ಕಡೆಗೆ ನಾವು ಅಂದ್ರೆ ಏನಾಯ್ತು, ನಮಗೆ ಅಲ್ಲಿ ಒಳ್ಳೇದಾಗಿ ಅಲ್ಲಿ ಕರೆನ್ಸಿ ಖಾಲಿ ಆಗಿತ್ತು, ಟಾಪ್ ಅಪ್ ನಾನು ಮಾಡಲಿಲ್ಲ. ಅದರ ನಂತರ ಕಂಪ್ಲೀಟ್ ಡಿಸ್ಕನೆಕ್ಟ್ ಮಾಡಿಬಿಟ್ಟೆ. ಸೊ ನಾನು ಹೇಳಿದ್ದು ಮಕ್ಕಳಿಗೋಸ್ಕರ ಇಂಥ ತ್ಯಾಗವನ್ನು ನಾವು ಮಾಡಲಿಕ್ಕೂ ತಯಾರಿರಬೇಕು ಅಂತ. ನಾವು ಧಾರ್ಮಿಕ ನೆಲೆಯಲ್ಲಿ ನೋಡುವಾಗ ಎಷ್ಟೋ ಜನ ತಿಂಗಳುಗಟ್ಟಲೆ ಉಪವಾಸ ಮಾಡ್ತೇವೆ, ಮತ್ತೆ ಕೆಲವೊಮ್ಮೆ ಸಂಕಷ್ಟಿ ಅಥವಾ ಏಕಾದಶಿ ದಿವಸ ಅಂದ್ರೆ ನಮ್ಮ ಆಹಾರವನ್ನು ತ್ಯಜಿಸಿ ನಾವು ನಮ್ಮ ಧಾರ್ಮಿಕ ನೆಲೆಯಲ್ಲೂ ನಮ್ಮ ದೇಹಕ್ಕೋಸ್ಕರ ಮಾಡ್ತೇವೆ. ಹಾಗಿದ್ರೆ ನಮ್ಮ ಮಕ್ಕಳ ಒಳ್ಳೇದಕ್ಕೋಸ್ಕರ ನಾವು ಈ ಥರದಲ್ಲಿ ಯಾಕೆ ತ್ಯಜಿಸಬಾರ್ದು? ಒಂದು ಇನ್ನು 3 ತಿಂಗಳು ಎಕ್ಸಾಮ್ ಮುಗಿಯೋರಿಗೆ ಇನ್ನು 3 ತಿಂಗಳ ಮಟ್ಟಿಗೆ ಟಿವಿಯನ್ನು ಡಿಸ್ಕನೆಕ್ಟ್ ಮಾಡಿದ್ರೆ ಏನು ತಪ್ಪು? ಮೊಬೈಲ್ ನಾನು ಹೇಳುವಂಥದ್ದು ಈ ನೆಟ್ವರ್ಕ್ ಅನ್ನು ಅಂದ್ರೆ ಬರೀ ಕಾಲ್ ಬರಲಿಕ್ಕೆ ಮಾತ್ರ ಇಟ್ಕೊಂಡು ನಮ್ಮ ಇಂಟರ್ನೆಟ್ ಇದು ಏನು ಡಾಟಾ ಕನೆಕ್ಷನ್ ಅನ್ನು 2-3 ತಿಂಗಳವರೆಗೆ ಬೇಡ ಅಂತ ಮಾಡಿದ್ರು ತಪ್ಪಿಲ್ಲ ಅಂತ. ಯಾಕಂದ್ರೆ ಮಕ್ಕಳ ಹಿತದೃಷ್ಟಿಯಿಂದ ಶಾಲೆಯಿಂದ ಏನಾದರೂ ಪಾಠಗಳು ಬರ್ತದೆ ಅದಕ್ಕೋಸ್ಕರ ಯೂಸ್ ಮಾಡೋದು, ಮೊಬೈಲ್ನ ಬಳಕೆನೆಲ್ಲ ಕಡಿಮೆ ಮಾಡೋದು, ಈ ರೀತಿಯಲ್ಲಿ ಮಕ್ಕಳು ಪ್ರೋತ್ಸಾಹ ಕೊಡಬೇಕು. ಮತ್ತೆ ಕೆಲವೊಂದು ಮನೆಗಳಲ್ಲಿ ಸ್ವಲ್ಪ ಗಂಡ ಹೆಂಡತಿ ಅಂದಮೇಲೆ ಕೆಲವೊಮ್ಮೆ ಸ್ವಲ್ಪ ಕಿರಿಕಿರಿಗಳೆಲ್ಲ ಇರ್ತದೆ. ಮಕ್ಕಳ ಮುಂದೆ ಇದನ್ನೆಲ್ಲ ತರಬಾರ್ದು. ಮಕ್ಕಳು ಅಂದರೆ ಈ 2-3 ತಿಂಗಳಿಗೆ, ಇದು ನಾನು ತಮಾಷೆಗೆ ನಿನ್ನೆ ಒಂದು ಕ್ಲಾಸಲ್ಲಿ ಪೇರೆಂಟ್ಸಿಗೆ ಕ್ಲಾಸ್ ಮಾಡುವಾಗ ಹೇಳಿದೆ, ನೀವೊಂದು ಕೆಲಸ ಮಾಡಿ, ಇವತ್ತೇನೇನು ಜಗಳ ಮಾಡಬೇಕು ಎಲ್ಲ ಪಾಯಿಂಟ್ ನೋಟ್ ಮಾಡಿ ಇಟ್ಕೊಳ್ಳಿ. ಇವತ್ತು ಮೀನಿಗೆ ಸಾರು ಹಾಕಿದಾಗ ನನಗೊಂದು ತುಂಡು ಕಮ್ಮಿ ಆಯಿತು, ಅದಕ್ಕೆ ಜಗಳ. ಇವತ್ತು ನಾವು ಹೀಗೆ ಬೇರೆವೆಲ್ಲ ಮಕ್ಕಳ ಎಕ್ಸಾಮ್ ಮುಗಿದ ಮೇಲೆ ಇದೆಲ್ಲ ನೋಡಿ 22ನೇ ತಾರೀಕಿದು ಈ ಜಗಳ ಎಲ್ಲ ಒಟ್ಟಿಗೆ ಬೇಕಿದ್ರೆ ತೆಗೆದು ಬಿಡಿ. ಆದರೆ ಈಗ ಈ 3 ತಿಂಗಳವರೆಗೆ ಮನೆಯಲ್ಲಿ ಶಾಂತವಾಗಿರೋ ವಾತಾವರಣವನ್ನು ನಿರ್ಮಿಸಿಕೊಡುವಂಥದ್ದು ನಮ್ಮ ಕರ್ತವ್ಯ. ಎಲ್ಲ ಪೋಷಕರು, ಹೆಚ್ಚಿನ ಮನೆಗಳಲ್ಲಿ ಹೀಗೆ ಉಂಟು ಅಂತ ಹೇಳುವುದಿಲ್ಲ, ನಾನು ಹೇಳಿದಷ್ಟೇ. ಶಾಂತವಾಗಿರೋ, ಮತ್ತೆ ಬೆಳಿಗ್ಗೆ ಮಕ್ಕಳು ಬೇಗ ಏಳ್ತಾರೆ, ಬೇಗ ಏಳುವಾಗ ಅವರೊಟ್ಟಿಗೆ ನೀವು ಕೂಡ ಎದ್ದು ಸ್ವಲ್ಪ ಅವರಿಗೆ ಬೇಕಾದ ಹೆಲ್ಪ್ ಮಾಡಿ ಕೊಡಿ, ಓದಲಿಕ್ಕೆ ಬಿಡಿ ಅವರನ್ನು. ಮತ್ತೆ ಒತ್ತಡ ಹೇರಬೇಡಿ, ಕಂಪೇರ್ ಮಾಡಬೇಡಿ. ಅವರ ಮಗ 10th ಅಲ್ಲಿ ಲಾಸ್ಟ್ ಇಯರ್ ನೋಡು ಅಷ್ಟು ಮಾರ್ಕ್ ತೆಗೆದೆ, ನೀನು ಎಷ್ಟು ತೆಗೆದು, ಒತ್ತಡ ಹೇರಬೇಡಿ. ಯಾಕೆಂದ್ರೆ ಎಲ್ಲರನ್ನೂ ಒಂದೇ ರೀತಿಯಲ್ಲಿ ತೂಕ ಮಾಡಲಿಕ್ಕೆ ಆಗೋದಿಲ್ಲ. ಮೀನನ್ನು, ಮಂಗವನ್ನು, ಕಪ್ಪೆಯನ್ನು ಎಲ್ಲವನ್ನು ಮರ ಹತ್ತಲಿಕ್ಕೆ ಹೇಳಲಿಕ್ಕೆ ಆಗೋದಿಲ್ಲ. ಮೀನು ಈಜಿಯೇ ಬೆಳಿಬೇಕು, ಮಂಗ ಮರ ಹತ್ತಿಯೇ ಬೆಳಿಬೇಕು. ನಮ್ಮ ಮಕ್ಕಳ ಲೆವೆಲ್ ಹೇಗಿದೆ ಅದಕ್ಕೆ ಸರಿಯಾಗುವಾಗಿ ಅವರನ್ನು ಕಲೀಲಿಕ್ಕೆ ಬಿಡಿ. ದಯವಿಟ್ಟು ಒತ್ತಡ ಹೇರಬೇಡಿ, ಇದು ನನ್ನ ಸೂಚನೆ. ಹಾಗಾಗಿ ಪೋಷಕರ ಪಾತ್ರ ಬಹಳವಾಗಿದೆ, ಅವರು ಅದಕ್ಕೆ ಹೆಚ್ಚು ಗಮನ ಕೊಡಬೇಕು. ಓಕೆ, ಇನ್ನೊಂದು ಬಹಳ ಮುಖ್ಯವಾಗಿ ನಾನು ನಿಮ್ಮ ಪೂರಕವಾಗಿ ಮಾತಾಡ್ತೀನಿ ಈ ಹ್ಯಾಂಡ್ ರೈಟಿಂಗ್ ಬಗ್ಗೆ. ಯಾಕೆಂದ್ರೆ ಎಲ್ಲವೂ ಕೂಡ ಬರೆಯುವಂಥದ್ದು 14 ಪುಟಗಳಲ್ಲಿ ನೀವು ಎಷ್ಟು ಚೆನ್ನಾಗಿ ಬರಿತೀರೋ ಅದಕ್ಕೆ ಮಾರ್ಕನ್ನು ಕೊಡುವಂಥದ್ದು. ಈಗ ಬರೆಯುವುದೇ 14 ಪುಟಗಳು. ಒಂದು ಕಾಲಕ್ಕೆ ಇದ್ದದ್ದು ಸುಮಾರು 10-15 ಪುಟಗಳು, ನಮ್ಮ ಲೆಕ್ಕ ತಾಮ್ ಅಂತ ಹೇಳ್ತೀವಿ. ಇವತ್ತು ಹಾಗಲ್ಲ, ಕೇವಲ 14 ಪುಟಗಳಲ್ಲಿ ಬರುವಾಗ ನಿಮ್ಮ ಹ್ಯಾಂಡ್ ರೈಟಿಂಗ್ ಎಷ್ಟು ರೀಚಿಂಗ್ ಆಗುತ್ತೋ ಅಷ್ಟು ನೀವು ಮಿಂಚಿಂಗ್ ಆಗ್ತೀರಿ. ಖಂಡಿತ ನೀವು ನಿಮ್ಮ ಉತ್ತರ ರೀಚಿಂಗ್ ಆಗೋದಿಲ್ಲ, ನೀವು ಮಿಂಚಿಂಗ್ ಆಗೋದಿಲ್ಲ. ಹಾಗಾಗಿ 1-2 ಮಾತುಗಳು ಹೇಳ್ಬೇಕಂದ್ರೆ, ಒಂದನೇದಾಗಿ ನೀವು ಯಾವ ಕಂಪನಿಯ ಪೆನ್ನಲ್ಲಿ ಬರೀತೀರೋ ಕೊನೆಯವರೆಗೂ ಅದೇ ಕಂಪನಿಯ ಪೆನ್ನಲ್ಲಿ ಬರೆಯಿರಿ. ಎರಡನೇದು, ಬಣ್ಣವನ್ನು ಬದಲಾಯಿಸಬೇಡಿ. ಕೆಲವರು ಒಂದ್ಸಲ ಕಪ್ ಶೈಲಿ ಬರೆಯುವುದು, ಒಂದ್ಸಲ ಬೇರೆ ಬೇರೆ ಇಂಕಲೆಲ್ಲ ಬರೀತಾರೆ, ಬರಿಬಾರ್ದು. ಮೂರನೇದು, ಯಾರ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿಲ್ಲ ಅವರು ಗೆರೆಯ ನಡುವೆ ಬರೆದು ನೋಡಿ. ಆ ಗೆರೆಯ ನಡುವೆ ಬರೆದಾಗ ಅಕ್ಷರ ಚೆಂದ ಕಾಣುತ್ತೆ. ಇನ್ನು ಕನ್ನಡ ಅಕ್ಷರ, ಏನು ಕನ್ನಡ ಮೀಡಿಯಂ ಹೋಗುವವರು ಮಕ್ಕಳೆಲ್ಲರೂ ಕನ್ನಡ ಅಕ್ಷರ ದುಂಡಿಗೆ ಅದು ನೇರವಾಗಿರಬೇಕು. ಇಂಗ್ಲಿಷ್ ಅಕ್ಷರ 110 ಡಿಗ್ರಿ ಸ್ವಲ್ಪ ಓರೆ ಆಗಿರಬೇಕು. ಸೊ ಈ ಕೆಲವು ಗಮನಿಸಬೇಕಾದ ವಿಚಾರಗಳು. ಆಮೇಲೆ ಈ ಪರೀಕ್ಷಾ ಸಮಯದಲ್ಲಿ ಬಹಳ ಮುಖ್ಯವಾಗಿ ಕೆಲವರು ಮಾಡ್ತಾರೆ, ಬರೀ ಓದ್ತಾ ಇರ್ತಾರೆ. ಅದ್ರ ಜೊತೆಯಲ್ಲಿ ಬರೆಯುವುದನ್ನು ಕೂಡ ಮುಂದುವರಿಸ್ಕೊಳ್ಬೇಕು. ಖಂಡಿತ. ಕೆಲವರು ಏನ್ ಮಾಡ್ತಾರೆ, ಎಕ್ಸಾಮ್ ಬೆಳಿಗ್ಗೆನೆ ಅವರು ಪೆನ್ ಹಿಡ್ಕೊಂಡ್ಬಿಡ್ತಾರೆ, ಆಗೋದಿಲ್ಲ. ಇದು ನಾನು ಕೊಡ್ಬೇಕಾದ ಸಲಹೆ. ಕೊನೆಯದಾಗಿ ಸರ್, ಈ ಮಾಧ್ಯಮದ ಮೂಲಕ ನೀವು ಏನು ಹೇಳಲಿಕ್ಕೆ ಪರೀಕ್ಷೆಯ ಮಕ್ಕಳಿಗೆ ಏನು ಇಷ್ಟಪಡ್ತಾ ಇದ್ದೀವಿ? ಒಂದು ಟಿಪ್ಸ್ ಇದೆ, ಅದನ್ನು ಹೇಳಿಬಿಟ್ಟು, ಅಂದ್ರೆ ಎಕ್ಸಾಮ್ ಮುಗ್ದ ನಂತರ ನಾವು ಒಂದು ಪೋಸ್ಟ್ ಮಾರ್ಟಮ್ ಮಾಡುವ ಕ್ರಮ ಇದೆ. ಅದಕ್ಕೆ ಅಂತ ಉತ್ತರ ಬರ್ದಿದ್ಯಾ, ಇದಕ್ಕೆ ದಯವಿಟ್ಟು ಅದನ್ನು ಮಾಡ್ಲಿಕ್ಕೆ ಹೋಗ್ಬೇಡಿ. ಕನ್ನಡ ಎಕ್ಸಾಮ್ ಆದ್ರೆ ಆ ನಂತರ ಈ ಉದಾಹರಣೆಗೆ ನಾನೇನು ದಯವಿಟ್ಟು ಪೋಸ್ಟ್ ಮಾರ್ಟಮ್ ದಯವಿಟ್ಟು ಮಾಡಬೇಡಿ. ಅದು ನೀವು ಎಷ್ಟು ಸರಿ ಮಾಡಿದ್ರು ಮತ್ತೆ ನೀವು ಒಮ್ಮೆ ಬರೆದು ಹೊರಗಡೆ ಬಂದಾಯಿತು, ನಿಮಗೆ ಟೆನ್ಷನ್ ಮಾಡಿ ಏನು ಪ್ರಯೋಜನ ಇಲ್ಲ ಅಂತ ಮತ್ತೊಂದು ಹೇಳ್ತಾ, 10ನೇ ತರಗತಿ ಕಡೆಯ ಸಂದೇಶ ನಾನು ಕೊಡ್ಲಿಕ್ಕೆ ಇಷ್ಟಪಡುವಂಥದ್ದು. 10ನೇ ತರಗತಿ ಅಂತ ಹೇಳಿದ್ರೆ ಮಕ್ಕಳೇ, ಪರೀಕ್ಷೆ 10ನೇ ತರಗತಿ ಪರೀಕ್ಷೆ ನಿಮ್ಮ ಶಕ್ತಿಯನ್ನು ತೋರಿಸುವಂಥ ಒಂದು ವೇದಿಕೆ. ನಿಮಗೆ ಭಯ ಬೇಡ, ಸರಿಯಾಗಿ ತಯಾರಿ ಮಾಡಿ, ಖಂಡಿತ ಯಶಸ್ಸು ನಿಮ್ಮದಾಗುತ್ತೆ. ಕಾನ್ಸಂಟ್ರೇಷನ್ ಇಟ್ಕೊಂಡು ಓದಿ, ಮನಸ್ಸನ್ನು ಶಾಂತವಾಗಿರಲಿಕ್ಕೆ ಪ್ರಯತ್ನ ಮಾಡಿ. ಸಬ್ಜೆಕ್ಟ್ ಎಷ್ಟೇ ಬರಲಿ, ಮತ್ತು ಮಾರ್ಕ್ ಎಷ್ಟೇ ತೆಗೆದುಕೊಳ್ಳಿ, ಅದಕ್ಕೆ ನೀವು
ಏನು ಈ ಮೊದಲೇ ತುಂಬ ಟೆನ್ಷನ್ ತೆಗೆದುಕೊಳ್ಳೋದು ಬೇಡ, ಅದರ ಪಾಡಿಗೆ ಅದು ಬರ್ತಾ ಹೋಗುತ್ತೆ. ನೀವು ಶಾಂತವಾಗಿ ಉತ್ತರವನ್ನು ಬರೀರಿ, ಯಶಸ್ಸು ಖಂಡಿತ ನಿಮ್ಮದಾಗುತ್ತೆ ಎಂಬ ಸಂದೇಶದೊಟ್ಟಿಗೆ ನಾನು ಮನೋಜ್ ಕಡಬ ಸೈನಿಂಗ್ ಔಟ್. ಥ್ಯಾಂಕ್ ಯು ಸೊ ಮಚ್. ಓಕೆ, ಬಹಳ ಮುಖ್ಯವಾಗಿ ಹೇಳಿದ ಹಾಗೆ ಕೊನೆಯಲ್ಲಿ ಇನ್ನೊಂದು ಮಾರ್ಕ್ಸ್ ಏರಿಸ್ಬಿಡ್ತೀನಿ. ಪರೀಕ್ಷೆ ಎಂಬುದು ಹೂವಿನ ಚೆಂಡೆ, ಚಿಂತಿಸಬಾರ ದುರ್ಗತಿಗೆ. ಏನಾದರೂ ಆದರೆ ಹೆಚ್ಚು ಕಮ್ಮಿ ಆದ ಮತ್ತೊಂದು ಪರೀಕ್ಷೆ ಇದೆ, ಅನಾಹುತ ಮಾಡ್ಕೊಳ್ಳೋದಲ್ಲ ಅಂತ ಹೇಳ್ತಾ ನಿಮ್ಗೆಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಬಹಳ ಒಳ್ಳೆಯ ವಿವರವನ್ನು ಸಲಹೆಗಳನ್ನು ಕೊಟ್ಟದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಇದರೊಂದಿಗೆ ಈ ವಾರದ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಬರುವ ವಾರ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಕಾಯ್ತಾ ಇರಿ. ನಮಸ್ಕಾರ.